ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವ ಎಲ್ಲ ದೇವರ ಮಕ್ಕಳಿಗೂ ಮತ್ತು ದೇವ ಜನರಿಗೂ, ನಿಸಿ ಅಮ್ಮನಿಗೂ, ಮಗನು ಶ್ರೀಮನಿಗೂ ಮತ್ತು ನಮ್ಮ ಅಯ್ಯನವರಿಗೂ ಎಲ್ಲರಿಗೂ ಕೂಡ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ನಾಮದಲ್ಲಿ ನನ್ನ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಸಂತೋಷ ಅಲ್ವಾ? ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ಸಂತೋಷವೇ ಸಮಾಧಾನವೇ ಅಲ್ವಾ? ಪ್ರೇಯರ್ ಅಂದರೆ ಅದರ ಅರ್ಥ ಏನು ಅಂದರೆ ಟೇಕಿಂಗ್ ರೆಸ್ಟ್ ಇನ್ ದ ನೇಮ್ ಆಫ್ ಗಾಡ್ ಅಂತ. ಇಲ್ಲಿ ನಾವು ಬಂದು ಕೂತಿದ್ದೇವೆ, ಏನಾದರೂ ಕೆಲಸ ಮಾಡ್ತಾ ಇದ್ದೀವಾ? ಏನಮ್ಮ ಹೆಣ್ಮಕ್ಳು ಅಡುಗೆ ಮಾಡ್ತಿದ್ದೀರಾ? ಗಂಡು ಮಕ್ಕಳು ಏನಾದರೂ ಡ್ಯೂಟಿ ಮಾಡ್ತಿದ್ದೀರಾ? ಏನೂ ಇಲ್ಲ ಅಲ್ವಾ? ಸಂತೋಷವಾಗಿ ಸಮಾಧಾನವಾಗಿ ನೆಮ್ಮದಿಯಿಂದ ದೇವರ ಪಾದ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಇದು ನಮ್ಮ ದೇಹಕ್ಕೂ ಮನಸ್ಸಿಗೂ ಒಂದು ರೀತಿ ವಿಶ್ರಾಂತಿ, ಶಾಂತಿ ಅಲ್ವಾ? ಪ್ರಾರ್ಥನೆ ಅಂದರೆ ಅದರ ಅರ್ಥ ನಮ್ಮ ಒಂದು ಆತ್ಮೀಯ ರೀತಿಯಲ್ಲಿ ನೋಡುವಾಗ ದೇವರಿಗೂ ನಮಗೂ ಮಧ್ಯೆ ನಡೆಯುವಂಥ ಒಂದು ಸಂಭಾಷಣೆ, ಸಂವಾದ, ಅನ್ಯೋನ್ಯತೆ, ಸಂಬಂಧ ಅಲ್ವಾ? ಅದು ಪ್ರಾರ್ಥನೆ. ದೇವರ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ಮೊದಲನೇದಾಗಿ ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಮತ್ತು ನೆಕ್ಸ್ಟ್ ನಮ್ಮ ಮೆಸ್ಸಿ ಅಮ್ಮನವರಿಗೂ ಮತ್ತು ಮಗನ ಶ್ರೀಮನಿಗೂ ವಂದನೆಗಳು. ಯಾಕೆಂದರೆ ನಮ್ಮನ್ನು ಇಲ್ಲಿಗೆ ಬರುವಂತೆ ಮಾಡಿದ್ದಾರೆ ಮತ್ತು ನಿಮ್ಮ ಒಂದು ಭೇಟಿ ಆಗುವಂಥ ಒಂದು ಸಮಯ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನೋಡಿ, ಆಗಲೇ ನಮ್ಮ ಅಯ್ಯವರು ಹೇಳಿದ್ರು, ನಾವಿಲ್ಲಿ ಬಂದಿದ್ದೇವೆ ಅಂದರೆ ಅದು ನಮ್ಮ ಚಿಂತ, ನಿಮ್ಮ ಚಿಂತ ಅಲ್ಲ, ದೇವರ ಚಿಂತ. ನಮ್ಮದು ಸೇವೆ ಇದೆ. ಈಗಾಗಲೇ ನಮ್ಮ ಅಯ್ಯವರು ಹೇಳಿದ್ರು, ಸುಮಾರು 540 ಹಳ್ಳಿಗಳಲ್ಲಿ ಸುವಾರ್ತೆ ಸೇವೆ, 110 ಜನರ ಸೇವಕರನ್ನ ತಯಾರು ಮಾಡಿದ್ದೇವೆ ಮತ್ತು 131 ವರ್ಷಿಪ್ ಸೆಂಟರ್ಸ್ ಅಂದರೆ ಸಭೆಗಳು ಅಂದರೆ ಕಟ್ಟಡಗಳು ಕೆಲವೇ ಇದೆ, ಆದರೆ ವರ್ಷಿಪ್ ಸೆಂಟರ್ಸ್ ಅಂತ ನಾವು ಹೇಳ್ತೇವೆ. ಅಲ್ಲಲ್ಲಿ ಮನೆಗಳಲ್ಲಿ ಅಥವಾ ಎಲ್ಲಿ ನಮಗೆ ಪ್ರದೇಶ ಸಿಕ್ಕುತ್ತೋ ಅಲ್ಲಿ ಆರಾಧನೆಗಳು ನಡೀತಾ ಇದೆ. ದೇವರ ಕೃಪೆಯಲ್ಲಿ ದೇವರು ನಮಗೆ ಉಪಯೋಗಿಸ್ತಾ ಇದ್ದಾರೆ. ದೇವರು ನಮಗೆ ನಮ್ಮ ಅಯ್ಯನವರಿಗೆ, ನಾಮದೇವಯ್ಯನವರಿಗೆ ಮಧ್ಯರಾತ್ರಿಯಲ್ಲಿ ಒಂದು ದಿನ 2:45 ಬೆನ್ನು ತಟ್ಟಿ ಎಬ್ಬಿಸಿದ್ದು. ಯಾಕೆ ನೆನೆಸ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸ್ತದೆ. ಎದ್ದು ಕೂತಾಗ ಅಲ್ಲಿ ದೇವರು ತೋರಿಸಿದ ದರ್ಶನ 2:2:2 ಅಂತ. ದೇವರು ನಮ್ಮ ಅಯ್ಯನವ್ರ ಜೊತೆ ಮಾತನಾಡಿದ್ದಾರೆ. 2:2:2 ಏನಯ್ಯ, ಏನು ಸ್ವಾಮಿ 2:2 ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅವಾಗ ಹೇಳಿದ್ದು 2ನೇ ತಿಮೋತಿ 2ನೇ ಅಧ್ಯಾಯ 2ನೇ ವಚನ. ಒಂದ್ಸಲ ಓದಿ ಮಕ್ಕಳೇ ಯಾರಾದರೂ. 2ನೇ ತಿಮೋತಿ 2ನೇ ಅಧ್ಯಾಯ 2ನೇ ವಚನ. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಿ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಹಲ್ಲೆಲೂಯಾ. ಇದರ ಅರ್ಥ, ಈ ವಾಕ್ಯದ ಒಂದು ಒಳಾರ್ಥದ ಅರ್ಥ ಮಾಡಿಕೊಳ್ಳುವುದಾದರೆ, ನಾವು ಯೇಸು ಸ್ವಾಮಿ ಬಗ್ಗೆ ತಿಳಿದುಕೊಂಡ ಮೇಲೆ, ಯೇಸು ಸ್ವಾಮಿಯನ್ನು ಅರಿತ ಮೇಲೆ, ನಂಬಿದ ಮೇಲೆ, ದೀಕ್ಷಾಸ್ನಾನ ಹೊಂದಿದ ಮೇಲೆ, ವಾಕ್ಯವನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡ ಮೇಲೆ ಅದನ್ನು ನಾವು ಇನ್ನೊಬ್ಬರಿಗೆ ಹೇಳಬೇಕು. ಅವರು ಹೇಗಿರಬೇಕು? ಅವರು ಇನ್ನೊಬ್ಬರಿಗೆ ಹೇಳುವವರಾಗಿರಬೇಕು. ಅಂದರೆ ದೇವರು ಕೊಟ್ಟ ದರ್ಶನ ಏನು ಅಂದರೆ ನಮಗೆ ಸುವಾರ್ತೆ ಸಾರುವುದು, ಸಭೆಗಳನ್ನು ಕಟ್ಟುವುದು, ಸೇವಕರನ್ನು ಎಬ್ಬಿಸುವುದು, ತಯಾರಿಸುವುದು. ಇದು ಯೇಸಪ್ಪ ಹೇಳಿದ ಮಾತು ಏನು? ಬೆಳೆಯು ವಿಸ್ತಾರವಾಗಿದೆ, ಕೊಯ್ಯುವವರು ಬಹಳ ಕಡಿಮೆ. ಭೂಲೋಕದಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅಲ್ವಾ? ನಮ್ಮ ಬೆಂಗಳೂರಿನಲ್ಲಿ ಈಗ ಮಗ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ಬಿಡ್ತದೆ. 1,30,40,00,000 ನಮ್ಮ ಬೆಂಗಳೂರು ಜನಸಂಖ್ಯೆ. ಪ್ರತಿದಿನ ಲಕ್ಷಾಂತರ ಜನರು ಬರ್ತಾ ಇದ್ದಾರಂತೆ ನಮ್ಮ ಬೆಂಗಳೂರಿಗೆ. ದೇಶ ವಿದೇಶಗಳಿಂದ, ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಂದಲೂ ಬರ್ತಾ ಇದ್ದಾರೆ, ವಿದೇಶಗಳಿಂದಲೂ ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗಕ್ಕಾಗಿ, ಅನೇಕ ಕಾರಣಗಳಿಗಾಗಿ ಬಂದು ಬೆಂಗಳೂರಲ್ಲಿ ಸೇರ್ತಾ ಇದ್ದಾರೆ. ಕೋಟ್ಯಾಂತರ ಜನರಿದ್ದಾರೆ. ಆದರೆ ಕೇವಲ ಒಂದು 2-3% ಜನ ಮಾತ್ರ ಯೇಸು ಸ್ವಾಮಿನ ನಂಬಿದ್ದಾರೆ. ಅಥವಾ ಇನ್ನೂ ಎಷ್ಟು ನಾವು ಕಾರ್ಯ ಮಾಡಬೇಕು? ನಾವಿಷ್ಟು ಮಾಡಿದರೂ ಕೂಡ ಇನ್ನೂ ಏನೂ ಮಾಡೇ ಇಲ್ಲ ಅನ್ನೋ ಹಾಗಿದೆ ನಮ್ಮ ಸೇವೆ ಅಲ್ವಾ? ಬರೀ ಸಾವಿರಾರು ಆತ್ಮಗಳನ್ನು ಗೆದ್ದಿದ್ದೇವೆ ನಾವು ಅಷ್ಟೇ, ಸಂಪಾದಿಸಿದ್ದೇವೆ. ಕೋಟ್ಯಾಂತರ
ಜನಸಂಖ್ಯೆ ಇದೆ ಅಲ್ವಾ. ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಯು ಸುವಾರ್ತಿಕನಾಗಬೇಕು, ಪ್ರತಿ ಸುವಾರ್ತಿಕರು ಸೇವಕರಾಗಬೇಕು. ಆಗಲೇ ನಾವು ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಸಾಧ್ಯ. ಈಗ ನಾವಿರುವಂಥ ಸಮಯ ಯಾವ ಸಮಯ? ಟೈಮ್ ಅಂತ ಹೇಳ್ಬೇಡ್ರಿ, 11:30 ಎಷ್ಟಾಯ್ತು ಟೈಮ್ ನೋಡಿಲ್ಲ ನಾನು. ಈ ಸಮಯ ನಾನು ಕೇಳ್ತಾ ಇರೋದು ಕಾಲ, ಅಂತ್ಯಕಾಲ ಅಲ್ವಾ. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಓದೋದು ಬೇಡ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಯೇಸು ಸ್ವಾಮಿ ಹೇಳಿದಂಥ ಮಾತುಗಳು, ಅಂತ್ಯಕಾಲ ಯಾವಾಗ ಬರ್ತದೆ ಅಂತ ಕೇಳಿದಾಗ ಶಿಷ್ಯರು ಹೇಳುವುದು ಅದೇ ಈಗ ನಡೀತಾ ಇದೆ ಮಕ್ಕಳೇ ಅಲ್ವಾ. ಮನುಷ್ಯರ ಮೇಲೆ ಮನುಷ್ಯರು, ರಾಜ್ಯದ ಮೇಲೆ ರಾಜ್ಯಗಳು, ಯುದ್ಧಗಳು, ಭೂಕಂಪಗಳು, ಪ್ರವಾಹಗಳು ಇವೆಲ್ಲವೂ ನಡೀತವೆ ನಾನು ಬರುವಂಥ ಸಮಯದಲ್ಲಿ ಅಂತ ಯೇಸು ಸ್ವಾಮಿ ಹೇಳಿದ್ದೇ ನಡೀತಾ ಇದೆ ಈಗ. ಅಂದ ಮೇಲೆ ನಾವು ಹೇಗಿರಬೇಕು, ಎಷ್ಟು ಎಚ್ಚರವಾಗಿರಬೇಕು ಅಂತ ನೋಡಿದ್ರೆ ಒಂದು ದೇವರ ವಾಕ್ಯ ನೋಡಿಕೊಳ್ಳೋಣ ಮಕ್ಕಳೇ. 1ನೇ ಪೇತ್ರ 4ನೇ ಅಧ್ಯಾಯ 7ನೇ ವಚನ ನೋಡಿ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರಿ. ಆಮೇಲೆ ಈ ವಾಕ್ಯದಲ್ಲಿ ನಾವು ನೋಡುವಾಗ ಮುಖ್ಯವಾಗಿ 4 ಅಂಶಗಳಿವೆ. ಮೊದಲನೇದು ಹೇಳ್ತಾ ಇದೆ ಏನಾಗಿದೆ ಅಂತೆ? ಏನಾಗಿದೆಯಪ್ಪ? ಅಂತ್ಯವು ಹತ್ತಿರವಾಗಿದೆ. ಯಾವುದರ ಅಂತ್ಯ? ಯಾಕೋಬ 5ನೇ ಅಧ್ಯಾಯ 8ನೇ ವಚನ ನೋಡ್ರಿ. ಯಾಕೋಬ 5:8. ಅಂತ್ಯವು ಹತ್ತಿರವಾಗಿದೆ. ಯಾವುದರ ಅಂತ್ಯ? ನಾವು ಜೀವಿಸುವಂತ ನಮ್ಮ ಜೀವನ, ಈ ಲೋಕದ ಅಂತ್ಯವು ಹತ್ತಿರವಾಗಿದೆ ಮಕ್ಕಳು. ಈ ಲೋಕದಲ್ಲಿರುವವರು ನಾವು ದೀರ್ಘ ಶಾಂತಿ, ಪೂರ್ಣ ಪ್ರೀತಿ ಹೊಂದಿದವರಾಗಿರಬೇಕು ಅಂತ ವಾಕ್ಯ ನಮಗೆ ಹೇಳ್ತಾ ಇದೆ ಅಲ್ವಾ. ಇದೆಲ್ಲದರ ಅಂತ್ಯವು ಹತ್ತಿರವಾಗಿದೆ ಅಂತ ದೇವರು ವಾಕ್ಯ ಹೇಳಿದೆ. ಅದಕ್ಕೆ ನಾವು ಹೇಗಿರಬೇಕು ಅಂದಾಗ ಅಲ್ಲಿ ಮೊದಲನೇದಾಗಿ ಏನು ಹೇಳ್ತಾ ಇದೆಯಪ್ಪ? ಜಿತೇಂದ್ರಿಯರಾಗಿರಿ. 103ನೇ ಕೀರ್ತನೆ 1ನೇ ವಚನ ನೋಡಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಿರಿ. ಸರ್ವೇಂದ್ರಿಯಗಳು ನಮ್ಮ ದೇಹದ ಪ್ರತಿಯೊಂದು ಭಾಗ, ಅಂಗಾಂಗಗಳು. ಅದರಲ್ಲೂ ಮುಖ್ಯವಾಗಿ ನಾವು ಮಕ್ಕಳು ಸೈನ್ಸ್ ಓದಿಯವರಿಗೆ ಗೊತ್ತಿರುತ್ತೆ, ಬಯಾಲಜಿಯಲ್ಲಿ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಗೊತ್ತಾ ಮಕ್ಕಳೇ? ಯಾವ 5 ಜ್ಞಾನೇಂದ್ರಿಯ? ಪಂಚ ಅಂದ್ರೆ 5 ಇಂದ್ರಿಯಗಳು: ಕಣ್ಣು, ಮೂಗು, ಬಾಯಿ, ಕಿವಿ, ಆಮೇಲೆ ಚರ್ಮ ಅಲ್ವಾ. ಈ 5 ನಮ್ಮ ದೇಹದಲ್ಲಿ ಬಹಳ ಪ್ರಮುಖ ಅಂಗಗಳು. ಈ 5ರಲ್ಲಿ ಯಾವುದೊಂದು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ನಾವು ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಕಣ್ಣಿನ ಒಂದು ಸಮಸ್ಯೆ ಆಗಿತ್ತು, ಹೊರೆ ಬಂತು ಅಂತ ಕಣ್ಣಿನ ಹೊರೆಗೆ ಆಪರೇಷನ್ ಮಾಡಿಸಿದ್ವಿ. ಆಮೇಲೆ ಲೆನ್ಸ್ ಹಾಕಿದ್ರು, ಕನ್ನಡಕ ಕೊಟ್ಟರು. ಆದರೂ ಕೂಡ ಸ್ವಲ್ಪ ದಿನ ಆದಮೇಲೆ ಮತ್ತೆ ಕಣ್ಣಿನ ದೋಷ ಉಂಟಾಯಿತು, ಕಣ್ಣೇ ಕಾಣಕ್ಕಾಯ್ತು. ಅವ್ರು ಬೈಬಲ್ ಓದೋದೇ ಕಷ್ಟ ಆಯಿತು, ಅಕ್ಷರಗಳೇ ಕಾಣಿಸಿದ ಹಾಗೆ ಆಯಿತು. ಆದರೆ ಕೂಡ ದೇವರ ಕೃಪೆಯಿಂದ, ಎಲ್ಲರ ಪ್ರಾರ್ಥನೆಯಿಂದ ಆ ಕಣ್ಣಿಗೆ ಚಿಕಿತ್ಸೆ ತೆಗೆದುಕೊಂಡ ಮೇಲೆ ಮತ್ತೆ ಬೈಬಲ್ ಓದೋ ಹಾಗಾಯಿತು. ದೃಷ್ಟಿ ಕೊಟ್ಟ ದೇವರು. ಯಾಕೆ? ಯಾಕೋಬ 5:15 ವಾಕ್ಯ ಹೇಳ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಗೆ ರಕ್ಷಣೆ ನೀಡುವುದು. ಆ ನಂಬಿಕೆ 3 ಸಲ ಹಾರ್ಟ್ ಅಟ್ಯಾಕ್ ಆಯ್ತು ಅಯ್ಯೋರಿಗೆ. 2015 ಸೀರಿಯಸ್, 2020 ಕೊರೋನಾ ಸಮಯದಲ್ಲಿ, ಭಯಂಕರವಾದ ಕೊರೋನಾ ಸಮಯದಲ್ಲಿ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್. ಬಳ್ಳಾರಿಯಲ್ಲಿ ಆಸ್ಪತ್ರೆ ಇದೆ, ಹಾರ್ಟ್ ಹಾಸ್ಪಿಟಲಲ್ಲೇ ಸೇರಿಸಿದ್ರು ಕೂಡ ಅಲ್ಲಿ ಡಾಕ್ಟರ್ ಹೇಳಿದ್ದು ಹೃದಯವು ಸರಿಯಾಗಿ ಏನು ಕೆಲಸ ಮಾಡ್ತಾ ಇಲ್ಲ, ಇದಕ್ಕೆ ನಾವೇನು ಚಿಕಿತ್ಸೆ ಕೊಡೋಕ್ಕಾಗಲ್ಲ, ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ದಿನ ಫ್ಯಾಮಿಲಿ ಜೊತೆ ಇರಲಿ ಅಂತ ಹೇಳಿದ್ರು ಬಳ್ಳಾರಿ ಡಾಕ್ಟರ್ ನೋಡ್ತಾರೆ. ಆ ಮಾತು ಕೇಳಿ ಬಹಳ ದುಃಖ ಆಯ್ತು ನನಗೆ. ನಾನು ಒಬ್ಬಳೇ ಇದ್ದಿದ್ದು, ನಮಗಿಬ್ಬರು ಗಂಡು ಮಕ್ಕಳು. ಒಬ್ಬನ ಆಗ ಸಿಂಗಪುರದಿಂದ
ಈಗ ಆಸ್ಟ್ರೇಲಿಯಾದಲ್ಲಿದ್ದಾನೆ ದೊಡ್ಡ ಮಗ, ಇನ್ನೊಬ್ಬ ಮಗ, ಇಬ್ಬರು ಇಂಜಿನಿಯರ್ಸೇ, ಇನ್ನೊಬ್ಬರಿಂದ ಬೆಂಗಳೂರಲ್ಲಿ ಇರ್ತಾನೆ, HBR ಲೇಔಟಲ್ಲಿ. ಇಬ್ಬರು ಮಕ್ಕಳು ದೂರ ಇದ್ದಾರೆ. ನಾನು ಒಬ್ಬಳೇ ಇದ್ದಿದ್ದು. ಡಾಕ್ಟ್ರ್ ಮಾತು ಹೇಳಿದಾರೆ, ಏನಾಗಬೇಕು ಅಂತಾರೆ. ತುಂಬ ದುಃಖ ಆಯಿತು, ತುಂಬ ಬೇಸರ ಆಯಿತು. ಅಂದರೆ ಯಾವಾಗಲೂ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸೋದು ನಾವಿಲ್ಲಿ ಮಂಡ್ಯ ಹಾಸ್ಪಿಟ್ಲಲ್ಲಿ ಡಾಕ್ಟರ್ BK ಶ್ರೀನಿವಾಸ್ ಅಂತ ಕಾರ್ಡಿಯಾಲಜಿಸ್ಟು, ಹಾರ್ಟ್ ಸ್ಪೆಷಲಿಸ್ಟು, ಅವ್ರ ಹತ್ರ ನಾವು ಯಾವಾಗಲೂ ತೋರಿಸ್ತಾ ಇದ್ದೀವಿ. ಆ ಸಮಯದಲ್ಲಿ ಅಯ್ಯನವರಿಗೆ ಡಾಕ್ಟ್ರಿಗೆ ನಾನು ಫೋನ್ ಮಾಡಿದೆ ಅಲ್ಲಿಂದ. ಸರ್ ಈ ಥರ ಹೇಳ್ತಾ ಇದ್ದಾರೆ, ಹಾರ್ಟ್ ವೀಕ್ ಆಗಿದೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತಿದ್ದಾರೆ. ಸರ್ ಏನು ಮಾಡೋಣ, ಕನ್ಸೆಂಟ್ ಫಾರ್ಮು ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಏನಾಗ್ತದೋ ಏನೇ ಆದರೂ ನಾವು ಜವಾಬ್ದಾರಿ ಅಲ್ಲ ಅಂತ ಆ ಫಾರ್ಮ್ಗೂ ಕೂಡ ಹಾಸ್ಪಿಟಲ್ ಸೈನ್ ಮಾಡಿಸ್ಕೊಂಡ್ಬಿಡ್ತೀವಿ ಬಳ್ಳಾರಿ. ಅಂದಮೇಲೆ ಅವಾಗ ಈಗ ಬಳ್ಳಾರಿ ಬೆಂಗಳೂರು ಡಾಕ್ಟರ್ಗಳು ಇಲ್ಲಿ ಕರ್ಕೊಂಡು ಬಂದ್ರಮ್ಮ, ನಾನು ಏನಿಲ್ಲ. ಆ ಮಾತು ನನಗೆ ನಿಜವಾಗಿಯೂ ಡಾಕ್ಟರ್ ಏಸೊಪ್ಪನೇ ಮಾತಾಡ್ತೀನಿ. ತಕ್ಷಣ ಆಂಬುಲೆನ್ಸಲ್ಲಿ ಡಿಸ್ಚಾರ್ಜ್ ಮಾಡಿಕೊಂಡು ತಕ್ಷಣ ಆಂಬುಲೆನ್ಸಲ್ಲಿ ಕರ್ಕೊಂಡು ಬಂದ್ವಿ. ಮಕ್ಕಳೇ ಅಡ್ಮಿಟ್ ಮಾಡಿದ್ವಿ, ಟ್ರೀಟ್ಮೆಂಟ್ ಕೊಟ್ಟರು. ದೇವರ ಕೃಪೆಯಿಂದ ಮರಣದ ಹಾಸಿಗೆಯಿಂದ ದೇವರು ಎಬ್ಬಿಸಿದ್ದಾರೆ. 91ನೇ ಕೀರ್ತನೆ ಮನೆಗೆ ಹೋಗಿ ಓದ್ಕೊಳ್ಳಿ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ ಕೀರ್ತನೆಯ ಪ್ರತಿಯೊಂದು ವಾಕ್ಯ ವಚನವು ನಮ್ಮ ಜೀವನದಲ್ಲಿ ನೆರವೇರುತ್ತದೆ. ಹಲ್ಲೆಲೂಯಾ. ನಾವು ಸಾಕ್ಷಿಗಳ ಹೇಳ್ತಾ ಹೋದ್ರೆ ಒಂದು ದಿನ ಸಾಲಲ್ಲ, ವಾರ ಸಾಲಲ್ಲ, ತಿಂಗಳ ಸಾಲಲ್ಲ, ವರ್ಷನೂ ಸಾಲಲ್ಲ. ಅಷ್ಟೊಂದು ಅದ್ಭುತ ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಆ ರೀತಿಯಲ್ಲಿ ಮರಣದ ಹಾಸಿಗೆಯಿಂದ ದೇವರು ಅಯ್ಯನವರು ಎಬ್ಬಿಸಿದ 20ರಲ್ಲಿ, ಮತ್ತೆ 22ರಲ್ಲಿ ಹೆಚ್ಚು ಕಡಿಮೆ ಆಯಿತು. ಮತ್ತೆ ಅಲ್ಲಿ ಬಳ್ಳಾರಿಯಲ್ಲೇ ಇದ್ದೀವಿ ನಾವು. ಮತ್ತೆ ಅಲ್ಲಿಂದ 20ರಲ್ಲೂ ಒಂದೊಂದ್ಸಲ ಹಾಕೊಂಡ್ಬಂದ್ವಿ, 22ರಲ್ಲೂ ಒಂದೊಂದ್ಸಲ ಹಾಕೊಂಡ್ಬಂದ್ವಿ, 23ರಲ್ಲೂ ಒಂದ್ಸಲ ಸೀರಿಯಸ್ ಆಯಿತು. ಆಗಲೂ ಕೂಡ 3ನೇ ಸಲ ಒಂದೊಂದ್ಸಲೇ ನಾವು ಹಾಕೊಂಡ್ಬಂದಿದ್ವಿ ಬಳ್ಳಾರಿಯಿಂದ ಬೆಂಗಳೂರಿಗೆ. ಯಾಕೆಂದರೆ ಆಂಧ್ರ ಕರ್ನಾಟಕ ಸೇವೆಗಳು ನಮಗೆ ಬಳ್ಳಾರಿಯಲ್ಲಿದ್ದರೆ ನಮಗೆ ಹತ್ತಿರ. ಆಂಧ್ರದ ಅನಂತಪುರ ಜಿಲ್ಲೆ ಹಳ್ಳಿಗಳಲ್ಲಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಹಳ್ಳಿಗಳಲ್ಲಿ ನಮ್ಮ ಸೇವೆ. ಹಾಗಾಗಿ ನಾವು ಸ್ವಲ್ಪ ಹೆಚ್ಚಾಗಿ ಅಲ್ಲಿ ಬಳ್ಳಾರಿಯಲ್ಲಿ ಇರ್ತಾ ಇದ್ದು. ಅಲ್ಲಿ ಹೋದಾಗೆಲ್ಲ ಹೆಚ್ಚು ಕಡಿಮೆ ಆಗೋದು, ಆಂಬುಲೆನ್ಸಲ್ಲಿ ಹಾಕೊಂಡ್ಬರೋದು. ದೇವರ ಕೃಪೆಯಿಂದ ಮತ್ತೆ ದೇವರು ಮರಣದ ಹಾಸಿಗೆಯಿಂದ ಎಬ್ಬಿಸಿದ್ರು. ದೇವರಿಗೆ ಸ್ತೋತ್ರ. ಆ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಇದು ಯಾಕೆ ಹೇಳೋದು ಬಂದೆ ಅಂದರೆ ಜಿತೇಂದ್ರಿಯರಾಗಿದೆ ಅಂತ ವಾಕ್ಯ ಹೇಳ್ತಾರೆ. ಅಂದರೆ ನಮ್ಮ 5 ಅಂಗಗಳಿದೆಯಲ್ಲ, ಪ್ರಮುಖವಾದ ಅಂಗಗಳು, ಅದನ್ನು ನಾವು ಜಯಿಸಬೇಕು. ನೇತ್ರಾಸೆ, ಲೋಕದಾಸೆ, ಹಣದಾಸೆ, ಶರೀರದಾಸೆ, ಪ್ರೇಮ, ಕಾಮ, ಇದಕ್ಕೆಲ್ಲ ಈ ಅಂಗಗಳಲ್ಲಿ ಜನರು ಏನಾಗ್ತಾ ಇದ್ದಾರೆ, ಬಲಿಯಾಗ್ತಾ ಇದ್ದಾರೆ, ಬಿದ್ದು ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿನ ನಂಬಿದವರು, ದೀಕ್ಷಾ ಸ್ನಾನ ಹೊಂದಿದವರು, ಸುವಾರ್ತಿಕರು, ಸೇವಕರು, ಪಾಸ್ಟರ್ಗಳು, ಪಾಸ್ಟರ್ನವರು, ಪಾಸ್ಟರ್ ಕುಟುಂಬ, ಮಕ್ಕಳು, ಅನೇಕರನ್ನು ನಾವಿಂದು ನೋಡ್ತಾ ಇದ್ದೇವೆ. ಮಕ್ಕಳೇ, ಈ ಎಲ್ಲ ಆಸೆಗಳಿಗೆ ಬಿದ್ದು ಹೋಗ್ತಾ ಇದ್ದಾರೆ. ಸೈತಾನನು ಕೂಡ ಬಹಳ ಹುಷಾರು, ನಮ್ಮ ನಿಮ್ಮಿಂದ ಹುಷಾರು. ಅವರು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ವಿಶ್ವಾಸಿಗಳನ್ನು ಬಿಡಿಸ್ತಾ ಇಲ್ಲ, ಸೇವಕರನ್ನೇ ಹಿಡಿತಾ ಇದ್ದಾನೆ. ಪಾಸ್ಟನ್ನ ಬಿಡಿಸ್ಬಿಟ್ರೆ ಚರ್ಚೆ ಬಿದ್ದು ಹೋಗುತ್ತಲ್ಲ. ಎಷ್ಟೋ ಕಡೆ ಪಾಸ್ಟ್ಗಳು ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಬಿದ್ದು ಹೋದಾಗ ಸಭೆಗಳು ಚೆದರಿ, ವಿಶ್ವಾಸಗಳು ಚೆದರಿ ಹೋಗ್ತಾ ಇದ್ದಾರೆ. ಸೇವೆ ನಾಶವಾಗ್ತಾ ಇದೆ. ಮಕ್ಕಳು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ನಿಜವಾಗಿಯೂ ತುಂಬ ದುಃಖಕರ, ಅಸಹ್ಯ ಆಗುತ್ತೆ. ನನಗೆ ಒಂದು ಕಡೆ ಅಸಹ್ಯ ಆಗುತ್ತೆ, ಒಂದು ಕಡೆ ಸಿಟ್ಟು ಬರುತ್ತೆ, ಒಂದು ಕಡೆ ದುಃಖ ಆಗುತ್ತೆ. ಅಲ್ವಾ? ನಂಬಿ ದೀಕ್ಷಾ ಸ್ನಾನ ಹೊಂದಿ ಬಲಿಪೀಠದ ಅತಿ ಪರಿಶುದ್ಧವಾದ ಸ್ಥಳ ಇದು ಅಲ್ವಾ? ಇಲ್ಲಿ ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ನಾವು ನಿಲ್ಲಬೇಕು ಅಂದರೆ ಪರಿಶುದ್ಧರಾಗಿರಬೇಕು. ಆ ಪರಿಶುದ್ಧತೆ ಇಲ್ಲದಂಥ ಸೇವಕರನ್ನು ನಾವಿನ್ನು ನೋಡ್ತಾ ಇದ್ದೇವಲ್ಲ, ಇಷ್ಟು ಬೇಸರ ಅಲ್ವಾ? ಮತ್ತು ಇನ್ನೇನು ಅವರು ಬೈಬಲ್ ಇಟ್ಕೊಳ್ಳೋದು, ಇನ್ನೇನು ಓದೋದು, ಇನ್ನೇನು ತಿಳ್ಕೊಂಡಿದ್ದಾರೆ, ಇನ್ನೇನು ಅವರು ಬೋಧನೆ ಮಾಡ್ತಾರೆ. ಒಬ್ಬರಿಗೆ ಹೇಳುವಾಗ ನಾವು ಸರಿಯಾಗಿರಬೇಕು ಅಲ್ವಾ? ಫಸ್ಟ್ ನಿನ್ನ ನೀನು ನೋಡು, ವಾಕ್ಯ ಹೇಳ್ತದೆ, ನಿನ್ನನ್ನು, ನಿನ್ನ ಕುಟುಂಬವನ್ನು ನೀನು ಜಯಿಸಿದ ಮೇಲೆ ಲೋಕವನ್ನು ಜಯಿಸಬೇಕು ಅಲ್ವಾ? ಈಗ ನಾವು ವಾಕ್ಯ ಹೇಳುವವರು ನಾವೇ ವಾಕ್ಯದ ಪ್ರಕಾರ ಇಲ್ಲ ಅಂದರೆ ನಾವು ನಿಮ್ಗೆ ಹೇಳಿದ್ರೆ ನೀವೇನು ಕೇಳ್ತೀರಾ, ಏನು ತಿಳ್ಕೊಳ್ತೀರಾ, ಹೇಗೆ ಯೇಸುವನ್ನು ಹಿಂಬಾಲಿಸ್ತೀರಾ? ಸಾಧ್ಯವೇ ಇಲ್ಲ. ನೀವು ಬಿದ್ದು ಹೋಗ್ತೀರ ಅಲ್ವಾ? ಗಾಡಿ ನಡೆಸುವ ಡ್ರೈವರು ಸರಿಯಾಗಿ ಗಾಡಿ ನಡೆಸಿದರೆ ಮಾತ್ರ ಆ ವಾಹನದಲ್ಲಿರುವವರು ಸುರಕ್ಷಿತವಾಗಿರ್ತಾರೆ. ಡ್ರೈವರೇ ಸರಿಯಾಗಿ ಡ್ರೈವ್ ಮಾಡಿಲ್ಲ, ಅವನೇ ಹೋಗಿ ಆಕ್ಸಿಡೆಂಟ್ ಮಾಡಿಬಿಟ್ಟ ಅಂದರೆ ಮುಗೀತಲ್ವಾ? ಗಾಡಿ ಕತೆ ಮುಗೀತು, ಗಾಡಿಯಲ್ಲಿದ್ದವ್ರ ಕಥೆನೂ ಮುಗಿತು. ಹಾಗೆ ನಮ್ಮ ಸಭೆಯು ಕೂಡ ಒಂದು ಗಾಡಿ ಇದ್ದ ಹಾಗೆ, ಸಭಾಪಾಲಕರು ಡ್ರೈವರ್ ಇದ್ದ ಹಾಗೆ. ನೀವೆಲ್ಲ ಪ್ರಯಾಣಿಕರು ಮಕ್ಕಳು. ನಿಮ್ಮನ್ನು ನಾವು, ನಮ್ಮ ಗಾಡಿ ಯಾವ ಕಡೆ ಹೋಗಬೇಕು? ಪರಲೋಕದ ಕಡೆ ಹೋಗಬೇಕು. ಪರಲೋಕದ ಕಡೆಗೆ ಈ ಗಾಡಿಯನ್ನು ನಡೆಸುವಂಥ ಸೇವಕರು ಪರಿಶುದ್ಧರಾಗಿರಬೇಕು. ಅವರು ಪರಿಶುದ್ಧರಾಗಿದ್ದು ನಡೆಸಿದರೆ
ಮಾತ್ರ ನೀವು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ ಅಲ್ವಾ? ಇಲ್ಲಾಂದ್ರೆ ಅಷ್ಟೇ, ಆಕ್ಸಿಡೆಂಟು, ಸಾವು, ಪಾಪಕ್ಕೆ ಸಂಬಳ ಮರಣ, ಮರಣ ಅಂದರೆ ಗ್ಯಾರಂಟಿ ನರಕ. ರೋಮಾಪುರದ 6:23 ಎಲ್ಲರಿಗೂ ಗೊತ್ತಿರುವ ವಾಕ್ಯ, ಚಿರಪರಿಚಿತವಾದ ವಾಕ್ಯ. ಪಾಪಕ್ಕೆ ಸಂಬಳ ಮರಣ, ಆದರೆ ಅಲ್ಲಿ ಮತ್ತೆ ಇದೆ, ಕ್ರಿಸ್ತ ಯೇಸುವಿನಲ್ಲಿ ಸಿಗುವಂತ ಉಚಿತಾರ್ಥವರ ನಿತ್ಯ ಜೀವ. ನಿತ್ಯ ಜೀವ ಹೊಂದಿಕೊಳ್ಳುವವರಾಗಿರ್ಬೇಕು. ಯಾಕೆ ಯೇಸುವಿನ ನಂಬಿದ್ವಿ 500 ಆಗಲಿ ಕೇಳಿದ್ರಲ್ವಾ? ನಾವು ನಿತ್ಯ ಜೀವಕ್ಕಾಗಿ, ಯಾವುದೇ ಭೋಗ ಭಾಗ್ಯಕ್ಕಾಗಿ ಅಲ್ಲ, ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕೆ ನಾವು ಯೇಸುವನ್ನು ನಂಬಬೇಕು. ಯೋಹಾನ 3:16 ವಾಕ್ಯ ಹೇಳುವಂತೆ, ಯಾರೊಬ್ಬರೂ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಿಕೊಳ್ಳಬೇಕೆನ್ನುವುದು ತಂದೆಯಾದ ದೇವರ ಚಿತ್ತ, ಆಸೆ, ಆಕಾಂಕ್ಷೆ, ಅಪೇಕ್ಷೆ. ಅದನ್ನು ನಾವು ನೆರವೇರಿಸೋರಾಗಿರಬೇಕು. ನಾವು ಪರಿಶುದ್ಧರಾಗಿ ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡೋದು ನಮ್ಮ ಕೆಲಸ. ನಾವು ಪರಿಶುದ್ಧರಾಗಿರಬೇಕಂತ ಬಯಸೋದು ತಂದೆಯಾದ ದೇವರಿಗೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವಲ್ವಾ? ಹಳೆ ಒಡಂಬಡಿಕೆಯನ್ನು ನೋಡ್ತೇವೆ, ಹೊಸ ಒಡಂಬಡಿಕೆಯನ್ನು ನೋಡ್ತೇವೆ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಪರಿಶುದ್ಧರಾಗಿದ್ದರೆ ಮಾತ್ರ ನಾವು ಕ್ರಿಸ್ತನ 2ನೇ ಬರುವುದರಲ್ಲಿ ಎತ್ತಲ್ಪಡುವವರಾಗ್ತೇವೆ. ತೀರ್ಪಿನಿಂದ ನಾವು ಪರಲೋಕಕ್ಕೆ ಹೋಗ್ತೇವೆ. ಇಲ್ಲಾಂದ್ರೆ ತೀರ್ಪು ಇಲ್ಲ, ನರಕನೇ ಗ್ಯಾರಂಟಿ. ಅದಕ್ಕೆ ಏನು ಹೇಳ್ತಾ ಇದೆ ವಾಕ್ಯದಲ್ಲಿ? ಜಿತೇಂದ್ರಿಯರಾಗಿರಿ. ನಿಮ್ಮ ಪಂಚೇಂದ್ರಿಯಗಳನ್ನ, ನಿಮ್ಮ ದೇಹವನ್ನ, ನಿಮ್ಮ ಶರೀರವನ್ನ, ನಿಮ್ಮ ಪ್ರಾಣ, ಆತ್ಮ, ಶರೀರಗಳನ್ನ ಪರಿಶುದ್ಧವಾಗಿ ಇಟ್ಟುಕೊಳ್ಳಿರಿ. ಅದು ಈ ವಾಕ್ಯದ ಅರ್ಥ ಮಕ್ಕಳೇ. ಎಲ್ಲವನ್ನು ಪಾಪಕ್ಕೆ ಬಿದ್ದು ಹೋಗದಂತೆ ನಮ್ಮನ್ನು ನಾವು ಸೈತಾನನ ಶೋಧನೆಯಿಂದ ಜಯಿಸಿಕೊಳ್ಳಬೇಕು. ಪ್ರಾರ್ಥನೆಯಿಂದ. ಶೋಧನೆಗಳು ಬರ್ತವೆ, ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆ, ಶೋಧನೆಗಳು ಬಂದೇ ಬರ್ತವೆ. ಲೋಕದ ಆಸೆನೂ ಉಂಟಾಗುತ್ತೆ, ಹಣದ ಆಸೆನೂ ಉಂಟಾಗುತ್ತೆ, ಶರೀರದ ಆಸೆನೂ ಉಂಟಾಗುತ್ತೆ. ಗಂಡು ಹೆಣ್ಣಿನ ಆಕರ್ಷಣೆ ಇದೆ. ವಿವಾಹದ ಪೂರ್ವದಲ್ಲಿ, ವಿವಾಹದ ನಂತರದಲ್ಲಿ, ಪ್ರೀ ಮ್ಯಾರಿಟಲ್, ಪೋಸ್ಟ್ ಮ್ಯಾರಿಟಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ವಿವಾಹ ಪೂರ್ವಕ್ಕೂ ಅಕ್ರಮ ಅನೈತಿಕ ಸಂಬಂಧಗಳು, ವಿವಾಹದ ನಂತರವೂ ಅಕ್ರಮ ಅನೈತಿಕ ಸಂಬಂಧಗಳು ಗಂಡು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೇವೆ ಮಕ್ಕಳೇ. ಅದೇನದು? ಅಪರಿಶುದ್ಧತೆ, ಅಪವಿತ್ರತೆ. ಅವರು ಗ್ಯಾರಂಟಿ ಪರಲೋಕಕ್ಕೆ ಹೋಗಲ್ಲ, ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನನ್ನು ನೀನು ಜಯಿಸಬೇಕು. ಆಕರ್ಷಣೆ ಉಂಟಾಗಬಹುದು, ಆದರೆ ನಿನ್ನ ಇಂದ್ರಿಯಗಳನ್ನ ಜಿತೇಂದ್ರಿಯವಾಗಿ ಮಾಡಿಕೊ. ಜಿತ್ ಅಂದ್ರೆ ಜಯಿಸುವುದು. ನಿನ್ನ ಇಂದ್ರಿಯಗಳನ್ನು ನೀನು ಜಯಿಸು, ನಿಗ್ರಹವಾಗಿರೋ. ಕಂಟ್ರೋಲ್ ಮಾಡ್ಕೋಬೇಕು ನಿನ್ನನ್ನೇ ನೀನು. ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಏನೆಲ್ಲ ಆಸೆಗಳ, ಆಕಾಂಕ್ಷೆಗಳು ಬರ್ತವೆ, ಆದರೆ ಅದಕ್ಕೆ ನಾವು ಯಾವತ್ತೂ ಬಿದ್ದು ಹೋಗಬಾರದು. ಒಂದು ಸಲ ಯೇಸುವಿನ ನಂಬಿದ ಮೇಲೆ ಸಾಯುವವರೆಗೂ ನಂಬಿಕಸ್ಥರಾಗಿರಬೇಕು. ಹಲ್ಲೆಲೂಯಾ. ಏನಾಗಿರ್ಬೇಕು ನಾವು? ಸಾಯುವವರೆಗೂ ನಂಬಿಕಸ್ಥರಾಗಿರಬೇಕು. ಸಾವು ಬಂದರೂ ನಂಬಿಕಸ್ಥರಾಗಿರಬೇಕು, ಶೋಧನೆ ಬಂದರೂ ನಂಬಿಕಸ್ಥರಾಗಿರಬೇಕು. ಕಷ್ಟದಲ್ಲಿ, ದುಃಖದಲ್ಲಿ, ಸುಖದಲ್ಲಿ, ಸಂತೋಷದಲ್ಲಿ ಎಲ್ಲ ಸಮಯ ನಾವು ಯೇಸಪ್ಪನಿಗೆ ನಂಬಿಕಸ್ಥರಾಗಿರಬೇಕು. ಅದು ಹೇಳ್ತಾರೆ, ಅಂತ್ಯಕಾಲ ಹತ್ತಿರವಾಗಿದೆ, ಯೇಸುವಿನ ಬರೋಣ ಹತ್ತಿರವಾಗಿದೆ. ಅದಕ್ಕೆ ನಿಮ್ಮನ್ನು ನೀವು ನಿಮ್ಮ ಪ್ರಾಣಾತ್ಮ ಶರೀರಗಳನ್ನು ಜಯಿಸಿಕೊಂಡು, ಕಂಟ್ರೋಲಲ್ಲಿಟ್ಟುಕೊಂಡು ಪರಿಶುದ್ಧರಾಗಿರಿ. ಯಾವ ರೀತಿ ಪರಿಶುದ್ಧರಾಗಿರ್ಬೇಕಂದ್ರೆ ನಮ್ಮ ನಡೆಯಿಂದಲೂ ನುಡಿಯಿಂದಲೂ ಯೇಸಪ್ಪನಿಗೆ ಮಹಿಮಕರವಾಗಿರಬೇಕು. ನನ್ನ ನಡೆಯಿಂದಾಗಲಿ, ನನ್ನ ನುಡಿಯಿಂದಾಗಲಿ ನಿನ್ನ ನಾಮವೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಹೀಗಿರ್ಬೇಕು ನಾವು, ಅಲ್ವಾ? ನಮ್ಮ ಸರ್ವಾಂಗಗಳು ಆತನನ್ನೇ ಸ್ತುತಿ ಮಾಡಬೇಕು. ಲೋಕದ ರೀತಿ, ಲೋಕದ ಆಸೆ, ಹಣದ ಆಸೆ, ಶರೀರದ ಆಸೆ ಅಲ್ಲ. ಇದು ದೇವರ ವಾಕ್ಯ ಹೇಳ್ತಾರೆ. ನೆಕ್ಸ್ಟ್ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವುದು. ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು ಮಕ್ಕಳೇ. ಪ್ರಯತ್ನದ ಆಗಿರಬೇಕು. ಏನೇ ಪರಿಸ್ಥಿತಿ ಇದ್ದರೂ, ಈಗ ಪ್ರಾರ್ಥನಾಂಶಗಳು ಶ್ರೀಮಂತವರು ನಡೆಸಿಕೊಟ್ರು ಅಲ್ವಾ? ನಮ್ಮ ದೇಶಕ್ಕಾಗಿ, ನಮ್ಮ ನಾಡಿಗಾಗಿ, ನಮ್ಮ ಬೆಂಗಳೂರಿಗಾಗಿ, ಬಡವರಿಗಾಗಿ, ರೋಗದಲ್ಲಿರುವವರು, ಬಾಧೆಯಲ್ಲಿರುವವರು, ಚಿಂತೆಯಲ್ಲಿರುವವರು, ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕು. ಕ್ರೈಸ್ತನ, ಒಬ್ಬ ಯೇಸು ಸ್ವಾಮಿಯನ್ನು ನಂಬಿದ ಕ್ರಿಸ್ತನ ಜೀವನ ಏನಿದೆ
ಇದೆಯಲ್ಲ, ಇದು ಪ್ರಾರ್ಥನೆಯಲ್ಲಿ ಆಧಾರವಾಗಿದೆ. ಪ್ರಾರ್ಥನೆ ನಿನ್ನ ಉಸಿರಾಗಿರಬೇಕು. ಉಸಿರಿನಿಂದ ಬದುಕ್ತೀವಾ? ಒಂದು ಸ್ವಲ್ಪ ಹೊತ್ತು ನೀವು ಮೂಗು ಬಾಯಿ ಮುಚ್ಕೊಂಡಿರಿ, ಎಷ್ಟೊತ್ತಿರೋಕ್ಕೆ ಸಾಧ್ಯ? ಉಸಿರಾಡದೆ ಇರೋಕ್ಕೆ ಸಾಧ್ಯವೇ? ಹಾಗೆ ಮಕ್ಕಳೇ, ಪ್ರಾರ್ಥನೆಯು ನಿನ್ನ ಉಸಿರಾಗಿರಬೇಕು. ಪ್ರಾರ್ಥನೆ ಇಲ್ಲದ ಜೀವಿತ ಸತ್ತ ಹಾಗೆ. ನೀನು ಪ್ರೇಯರ್ ಮಾಡಿಲ್ಲ ಅಂದರೆ ನಿನ್ನ ಬಾಡಿ ಅಲ್ಲ, ಡೆಡ್ ಬಾಡಿ. ಪ್ರಾರ್ಥನೆ ಇಲ್ಲದ ಜೀವಿತ ಸತ್ತ ಹಾಗೆ ಮಕ್ಕಳೇ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು? ರೋಮಾಪುರದವರು 12:12 ನೋಡಿ, ಅಲ್ಲಿ ಕೂಡ ಹೇಳ್ತಾ ಇದೆ ದೇವರ ವಾಕ್ಯ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೇವನೆ ಉಳ್ಳವರಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಎಡೆ ಬಿಡದೆ ಪ್ರಾರ್ಥಿಸಿದಂತಿದೆಯಲ್ಲಪ್ಪ ಅಲ್ವಾ? ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಎಚ್ಚರವಾಗಿರಿ. ನಿಮ್ಮ ಪ್ರಾಣಾತ್ಮ ಶರೀರ ಎಚ್ಚರವಾಗಿರಬೇಕು. ಯೇಸು ಸ್ವಾಮಿ ಉಪಮಾನ ಹೇಳಿದಲ್ಲ, ಪರಲೋಕದ ರಾಜ್ಯದ ಬಗ್ಗೆ ಹೇಳುವಾಗ 10 ಮಂದಿ ಕನ್ನಿಕೆಯರು. ಅದರಲ್ಲಿ ಎಷ್ಟು ಜನ? 5 ಜನ ಬುದ್ಧಿವಂತರು ಅಲ್ವಾ? 5 ಜನ ದಡ್ಡರು. ಆ ಬುದ್ಧಿವಂತ ಕನ್ನಿಕೆಯರ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿಕೊಂಡಿರಿ. ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ, ಬಿದ್ದು ಹೋಗಬೇಡಿ, ಹಿಂಜಾರಿ ಹೋಗಬೇಡಿ. ಒಂದು ಸಲ ನಾವು ಯೇಸುವನ್ನು ನಂಬಿದರೆ ನಂಬಿಕೆಯಲ್ಲಿ ಮುಂದೆ ಸಾಗಿ ಹೋಗಬೇಕು. ಯಾವತ್ತೂ ಹಿಂದೆ ಹೆಜ್ಜೆ ಇಡಬಾರ್ದು. ನಮ್ಮ ಅಯ್ಯವ್ರವ್ರು ಹಾಗೆ ಹೇಳ್ತಾ ಇದ್ದಲ್ವ, ಅವರು ಸೇವೆಯಲ್ಲಿ ಸರ್ವಿಸಲ್ಲಿದ್ದರು, ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ. ಅವ್ರಿಗೆ ಸೇವೆ ಮಾಡಬೇಕು ಅಂತ ಯೇಸುವನ್ನು ನಂಬಿದ್ದು ಅವರೇ. ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ನಂಬಿದ್ದಷ್ಟೇ ಅಲ್ಲ, ಸೇವೆನೂ ಮಾಡ್ತೀನಿ ಅಂದರು. ನಾನು ಪಕ್ಕಾ ಕ್ರಿಸ್ತ ವಿರೋಧಿ ಮಕ್ಕಳೇ. ಯೇಸು ಸ್ವಾಮಿ ಅಂದರೆ ಇಷ್ಟ ಇಲ್ಲ, ಯೇಸು ಸ್ವಾಮಿ ಹಾಡಂದರೆ ಇಷ್ಟ ಇಲ್ಲ. ಸಿನಿಮಾ ಹಾಡುಗಳು, ಕ್ಯಾಸೆಟ್ಗಳು ಇವರು ಬಂದು ದೇವರು ಹಾಡು ಹಾಕಿದರೆ ಅದನ್ನು ಕಿತ್ತು ಬಿಸಾಕಿ ನಾನು ಸಿನಿಮಾ ಹಾಡು ಹಾಕ್ತಾ ಇದ್ದೆ. ಬೈಬಲ್ ಬಿಡ್ತಾ ಇದ್ದಲ್ಲ, ಸಿಟ್ಟು. ಯೇಸು ಸ್ವಾಮಿ ಅಂದರೆ ಸಿಟ್ಟು, ಬೈಬಲ್ ಅಂದರೆ ಸಿಟ್ಟು, ಇವ್ರ ಮೇಲೂ ಸಿಟ್ಟು. ಯಾಕೆಂದ್ರೆ ಯೇಸು ಸ್ವಾಮಿ ನಂಬಿಟ್ಟಾರಲ್ವಾ, ನಂಬೋದು. ಅವಾಗ ಯಾರನ್ನ ಪಾಸ್ಟ್ಗಳು ಬರೋದವ್ರು ಬಂದರೆ ಮಾತಾಡಿಸ್ತಿದ್ರು, ಒಳಗೆ ಹೋಗ್ತಾ ಇದ್ದೆ. ಕೇರೆ ಮಾಡ್ತಿದ್ದಿಲ್ಲ ಅವರು. ನನ್ನ ಪಾಡಿ ನಾನು ಇರ್ತಾ ಇದ್ದೆ. ಪೂಜೆ ಮಾಡಿಕೊಂಡು 7 ದಿನಗಳಲ್ಲಿ 5 ದಿನ ಉಪವಾಸ. ಆ ದೇವರು, ಈ ದೇವರು, ಆ ದೇವತೆ, ಈ ದೇವತೆ ಅಂತ. ಭಾನುವಾರ ಬುಧವಾರ ಮಾತ್ರ 3 ಊಟ ಮಾಡ್ತಾ ಇದ್ದೆ. ಉಳಿದ 5 ದಿನಗಳು ವ್ರತಗಳೇ. ಗಂಟೆ ಬಾರಿಸೋದು, ಪೂಜೆ ಮಾಡೋದು, ದೇವರ ಹತ್ರ ದೀಪ ಆರ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಯಾವಾಗಲೂ ನಂದಾದೀಪ ಅಂದರೆ ನಂದಿ ಹೋಗೋದಂದ್ರೆ ಆರಿ ಹೋಗೋದು. ಆರಲಾರ್ದಂತೆ 24 ಗಂಟೆ ದೇವರ ದೀಪ ಉರಿತಾ ಇರೋದು. ಆ ರೀತಿ ಇದ್ದವ್ರನ್ನ ಇವರು ಯೇಸುಸ್ವಾಮಿ ನಂಬಿಟ್ರು. ಸಿಟ್ಟು ನನಗೆ ಇವ್ರ ಮೇಲೆ. ಅವರು ನನ್ನನ್ನು ಏನಂತ ಇರಲಿಲ್ಲ, ನಿನ್ನಿಷ್ಟ ಬಂದು ನೀನು ಮಾಡು, ನನ್ನಿಷ್ಟ ನಾನು ಮಾಡ್ಕೊತೀನಿ. ಆದರೂ ನನಗೆ ಸಿಟ್ಟು. ಇವ್ರು ನನಗೆ ಏನು ಅಂತಿಲ್ಲ ಅಂದರೂ ಕೂಡ ನನಗೆ ಇವ್ರ ಮೇಲೆ ಸಿಟ್ಟು, ಯೇಸಪ್ಪನ ಮೇಲೆ ಸಿಟ್ಟು, ಇವ್ರ ಮೇಲೆ ಸಿಟ್ಟು. ಏನಿದೆ ಹಿಂಗೆ ಮಾಡ್ತಾರೆ. ಹೀಗೆ ಒಂದ್ಸಲ ಕಿರಿಕಿರಿ ಮಾತುಕತೆ ಆಗುವಾಗ ನಮ್ಮ ಅಯ್ಯವ್ರ ಮಾತು ಬಿಟ್ಟರೆ ನಿಂದ ಬಿಡ್ತೀನಿ, ಯೇಸುಸ್ವಾಮಿನ ಬಿಡಲ್ಲ. ಅಯ್ಯೋಯ್ಯಪ್ಪ, ಮದುವೆ ಆಯಿತು, ಸಂಸ್ಕಾರ ಆಯಿತು, 2 ಮಕ್ಕಳಾಯಿತು, ಈ ಅಪ್ಪನಪ್ಪ ನನ್ನ ಬಿಡ್ತೀನಿ ಅಂತಾನೆ. ಅವ್ನು ಬಿಟ್ಟರೆ ನಿಂದ ಬಿಡ್ತೀನಿ, ಯೇಸುಸ್ವಾಮಿನ ಬಿಡಲ್ಲ ಅಂತಾರೆ. ಅಯ್ಯೋ ದೇವರು, ಇದೇನಪ್ಪ ಇದು ಅಂತ ನನಗೆ ಶಾಕ್ ಆಯಿತು. ಕಲಿತು ಶಾಕ್ ಕಟ್ ಮಾಡಿಕೊಟ್ಟಾಗಾಯ್ತು ನನಗೆ ಆ ಮಾತು ಕೇಳಿ. ಆಗ ಯಾಕೆ ಏಸಪ್ಪನಲ್ಲಿ ಅಂಥದ್ದೇನಿದೆ ಅಂತ ಮಕ್ಕಳೇ ಸತ್ಯಾನ್ವೇಷಣೆ ಮಾಡಿ ಆಮೇಲೆ ನಾನು ಏಸಪ್ಪ ತಿಳ್ಕೊಂಡಿದ್ದೆ. ಇವರು ಪ್ರೇಯರ್ ಮಾಡುವಾಗ ಅಂದವರಲ್ವ, ನಾನು ಪಾಪಿ ಏನು ಪಾಪಿ ಅಂದರೆ ಏನು ಪಾಪ ಮಾಡ್ಯಾರ ಎಲ್ಲ ಪಾಪಿಗಳು. ನಾನು ಪಾಪಿ ಅಲ್ಲ, ನಾನು ಯಾವ ಪಾಪ ಮಾಡಿಲ್ಲ. ನಮ್ಮ ಪ್ರಕಾರ ಪಾಪ ಅಂದ್ರೇನು? ಕೆಟ್ಟದ್ದು, ಕಳ್ಳತನ, ಸುಳ್ಳೆತನ, ಇದು ಪಾಪ ಅಲ್ವಾ, ಕೆಟ್ಟದ್ದಲ್ವಾ? ನಾವೇನು ಮಾಡೇ ಇಲ್ಲ, ನಾನು ಪಾಪಿ ಅಲ್ಲ. ಈ ಥರ ಮಾತಾಡ್ತಾ ಇದ್ದೆ. ಒಂದ್ಸಲ ಒಬ್ಬ ಪಾಸ್ಟರ್ ಬಂದ ಮನೆಗೆ. ಅವ್ರ ಒಂಥರ ಫ್ಯಾಮಿಲಿ ಫ್ರೆಂಡ್. ಅವ್ರು ಬಂದು ಕೂತಾಗ ಸರಿ ಸಿದ್ದು ಆಮೇಲೆ ಹಾಗೆ ಮಾತಾಡ್ತಾ ಅವರು ಮತ್ತು ನಾನು ಹೇಳ್ಬೇಕಲ್ಲ ಮಾತಿಗೆ. ನಾನು ಕ್ರಿಸ್ತ ವಿರೋಧಿ ಅಂತ ಗೊತ್ತು. ಹಾಗೆ ಮಾತಾಡುವಾಗ ನಾನು ಸರಿ ಅಂತ ಮಾತಿಗೆ ಕೂತೆ. ವಾದ ವಿವಾದ ಏನಾಗಿದೆ ಯಾವಾಗ ಪಾಪಿ ನಾನು ಪಾಪಿ ಅಲ್ಲ, ನೀವೇನು ಯಾವಾಗ ನಾನು
ಈಗ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಹೇಳೋದು ಪಾಪಿ ಅಲ್ಲ ಅಂದರೆ ನೀವು ಕರ್ಮ ಪಾಪ ಮಾಡಿಲ್ಲ ಅಂದರೆ ಕೆಟ್ಟ ಕೆಲಸ ಮಾಡಿದರೆ. ಕರ್ಮ ಅಂದರೆ ಕೆಲಸ, ಕ್ರಿಯೆಗಳು. ನಾವು ಮಾಡುವಂಥ ಕ್ರಿಯೆಗಳು, ನಮ್ಮ ಸ್ವಭಾವ, ನಮ್ಮ ನಡೆಯಲ್ಲಿ ಕೆಟ್ಟದ್ದಾಗಿದ್ದರೆ ಅದು ಕರ್ಮ ಪಾಪ. ಲೋಕದಾಸೆ, ಹಣದಾಸೆ, ಶರೀರದಾಸೆಗೆ ಬಲಿಯಾಗಿ ಹೋಗಿದ್ದರೆ ಅದು ಕರ್ಮ ಪಾಪ. ಕಳ್ಳತನ ಮಾಡೋದು, ಸುಳ್ಳುತನ ಮಾಡೋದು, ಅತ್ಯಾಚಾರ, ವ್ಯಭಿಚಾರಗಳಿಂದೆಲ್ಲ ಕೆಟ್ಟದ್ದು ಮಾಡಿದರೆ ಅದು ಶರೀರದಿಂದ ಆಗುವ ಪಾಪ ಕರ್ಮ ಪಾಪ. ಇನ್ನೊಂದಿದೆಯಲ್ಲ ಜನ್ಮ ಪಾಪ. ಜನ್ಮದಿಂದ ನೀವು ಪಾಪಿ ಅನ್ನೋದೇ. ಜನ್ಮದಿಂದ ಏನು ಪಾಪಿ? ಏನು ಹೇಳೋದು? ಜನ್ಮದಿಂದ ಅದಕ್ಕೆ ಪಾಪ. ಆಗ ಬಿಡಿಸಿ ಹೇಳಿದ್ರಮ್ಮ, ಆದಿಕಾಂಡದಿಂದ ಶುರು ಮಾಡಿದ್ರು. ಆದಿಕಾಂಡ ಆದಾಮ ಹವ್ವನ ಕಥೆಯಿಂದ ಶುರುವಾಯ್ತಮ್ಮ. ಆದಾಮನು ದೇವರು ಏನು ಮಾಡಿದ? ಆದಾಮನನ್ನು ಸೃಷ್ಟಿ ಮಾಡಿದಲ್ವ, ಸರ್ವ ಲೋಕವನ್ನು ಸೃಷ್ಟಿ ಮಾಡಿ ಎಲ್ಲ ಭೂಮಿಯನ್ನು ಸೃಷ್ಟಿ ಮಾಡಿರುವಂಥ ಎಲ್ಲ ವಸ್ತು ಮೊದಲನೇ ಅಂತ ಎಲ್ಲರಿಗೂ ಗೊತ್ತು. ಎಲ್ಲ ಸೃಷ್ಟಿ ಮಾಡಿ ಕೊನೆಗ ದೇವರು ಅನಿಸುತ್ತಂತೆ, ನಾನು ಇಷ್ಟೆಲ್ಲ ಸೃಷ್ಟಿ ಮಾಡಿದ್ನಲ್ಲ, ಇದನ್ನೇನು ಮಾಡೋದು? ಇದನ್ನು ಅನುಭವಿಸೋದಕ್ಕೊಬ್ರು ಬೇಕಲ್ಲ, ಇರಬೇಕಲ್ಲ ಯಾರಾದರೂ ಅಂತ ಆಗ ಯೋಚನೆ ಬಂದು ಮಣ್ಣಿನಿಂದ ಮಾನವನನ್ನು ಮಾಡಿ ಆದಾಮನನ್ನು ಸೃಷ್ಟಿ ಮಾಡಿದ. ಮಣ್ಣಿನ ಭೂಮಿಗೆ ನಾಸಿಕರಂಧ್ರಗಳಲ್ಲಿ ಜೀವ ಶ್ವಾಸವನ್ನು ಕೊಟ್ಟಾಗ ಆ ಮಣ್ಣಿನ ಭೂಮಿ ಏನಾಯಿತು? ಜೀವಾತ್ಮವಾಯಿತು ಅಂತ ನಾವು ನೋಡ್ತೇವಲ್ವ. ಆದಿಕಾಂಡ ಎಲ್ಲರಿಗೂ ಹೋಗ್ತಿರೋದು ಗೊತ್ತಿಲ್ಲ, ಒಂದ್ಸಲ ಬೇಡ ವಾಕ್ಯ. ಸೃಷ್ಟಿ ಮಾಡಿದ, ಮತ್ತೆ ಅವನು ಒಬ್ಬನೇ ಅನ್ನ, ಮತ್ತೆ ಯೋಚನೆ ಆಯಿತು ದೇವರು, ಇವ್ರು ಒಬ್ಬನೇ ಒಳ್ಳೆ ಸನ್ಯಾಸಿ ಸುಮ್ಮನಿರಲ್ಲ ಇವರು. ಅದಕ್ಕೆ ಮತ್ತೆ ದೇವರ ಆಲೋಚನೆ ಬಂತು, ಮನುಷ್ಯನು ಒಂಟಿಯಾಗಿರೋದು ಒಳ್ಳೆಯದಲ್ಲ, ಅವನಿಗೊಂದು ಜೊತೆ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾನೆ ನೋಡಿ. ಆ ಕಾಲಕ್ಕೇನೆ ಸರ್ಜರಿ, MS ಮಾಸ್ಟರ್ ಆಫ್ ಸರ್ಜರಿ ಯಾರು? ನಮ್ಮ ತಂದೆ ಆದ ದೇವರು. ಮಕ್ಕಳ ದೇವರು ಆದಾಮನಿಗೆ ಗಾಢನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಲವನ್ನು ತೆಗೆದು ಅದಕ್ಕೆ ಮಾಂಸ ರಕ್ತವನ್ನು ಉಂಟು ಮಾಡಿ ಅದಕ್ಕೂ ಜೀವ ಕೊಟ್ಟ. ಏನಾಯಿತು? ನರನಿಂದ ಬಂದವಳು ನಾರಿಗೆ ಸೃಷ್ಟಿಯಾಯಿತು. ಅವುಗಳನ್ನು ಸೃಷ್ಟಿ ಮಾಡಿದ್ರು. ಎಲ್ಲರೂ ಗೊತ್ತಿರೋದೆ, ಯಾಕಂದರೆ ಇದು ನಮ್ಮ ವಾಕ್ಯಕ್ಕೆ ಸ್ವಲ್ಪ ಸಂಬಂಧ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಅವರಿಬ್ಬರನ್ನ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಅಂತ ಹೇಳಿದ್ರೆ ಏನೇನು ತೋಟ, ಯಾವ ಕೊರತೆ ಇಲ್ಲದ ಪ್ರದೇಶ, ಆಶೀರ್ವಾದಿಸಲ್ಪಟ್ಟ ಪ್ರದೇಶ, ಮನುಷ್ಯನಿಗೆ ಬದುಕುವುದಕ್ಕೆ ಬೇಕಾದಂಥ ಗಾಳಿ, ನೀರು, ಏನು ನಮಗೆ ಬೇಸಿಕ್ ಮೂಲಭೂತ ಸೌಕರ್ಯ ಏನು ಬೇಕು ಮನುಷ್ಯನಿಗೆ? ಆಹಾರ, ನೀರು ಬೇಕಲ್ವಾ? ಆಹಾರ ಇತ್ತು, ಬೇಕಾದಷ್ಟು ಹಣ್ಣುಗಳೆಲ್ಲ ಇತ್ತು, ನೀರಿತ್ತು, ಒಳ್ಳೆ ಶುದ್ಧವಾದ ಗಾಳಿ ಇತ್ತು, ಒಳ್ಳೆ ಪ್ರದೇಶ ಇತ್ತು, ಏನೇನು ತೋಟ. ಅದರಲ್ಲಿ ಆರಾಮಾಗಿ ಇರಲಿ ನೀವು ಅಂದರೆ ಈ ನನ್ನ ಮಕ್ಕಳು ಏನು ಮಾಡ್ತಾರೆ? ಏನು ಮಾಡಬೇಡ ಅಂತ ಹೇಳಿರ್ತದೆ ದೇವರು, ಅದನ್ನೇ ಮಾಡ್ತಾರೆ. ಈಗಲೂ ಅದೇ ನಾವು ಮಾಡ್ತಾ ಇರೋದು ಮನುಷ್ಯರಿಗೆ ಅಲ್ವಾ? ಫಾಸ್ಟ್ ಪಾಪ ಇತ್ತು ಬಂದು ನಿಂತ್ಕೊಂಡು ಫಾಸ್ಟ್ ಅಮ್ಮ ದಿನ ಹೇಳ್ತಿರ್ತಾರೆ, ಅದು ಮಾಡಬೇಡಿ, ಇದು ಮಾಡಬೇಡಿ, ವಾಕ್ಯ ಹೇಳೋದು. ಮತ್ತೆ ಚರ್ಚೆಯಿಂದ ಹೊರ ಹೋದ್ಮೇಲೆ ಏನು ಮಾಡ್ತಾರೆ? ಏನು ಮಾಡಬೇಡ ಅಂತಿರ್ತೀವೋ ಅದನ್ನೇ ಮಾಡೋದು ಜಾಸ್ತಿ. ಮಕ್ಕಳು ಅಷ್ಟೇ, ಏನು ಮಾಡಬೇಡ ಅಂದ್ರೆ ಅದನ್ನೇ ಮಾಡ್ತಾರೆ ಮತ್ತೆ ಮತ್ತೆ. ನಾವು ಅಷ್ಟೇ, ತಂದೆ ಆದ ದೇವರ ಮಕ್ಕಳ ನಾವು ತಂದೆ ಆದ ದೇವರು ಏನು ಮಾಡಬೇಡ ಅಂದರೆ ಅದನ್ನೇ ಮಾಡುವವರಾಗಿದ್ದೇವೆ. ಅದೇ ದೇವರ ವಾಕ್ಯಕ್ಕೆ ವಿರೋಧವಾಗಿ ವರ್ತಿಸುವುದೇ ಪಾಪ ಅಲ್ವಾ? ಆಜ್ಞಾ ಅತಿಕ್ರಮವೇ ಪಾಪ ಅಂತ ಹೇಳ್ತೇವೆ ನಾವು. ಆದಿಕಾಂಡದಲ್ಲಿ ಆದಾಮ ಹವ್ವರಿಗೆ ತಂದೆಯಾದ ದೇವರು ಯೆಹೋವ ದೇವರು ಏನು ಹೇಳ್ದ? ಈ ಮರದ ಹಣ್ಣನ್ನ ತಿನ್ನಬೇಡಿ. ತಿನ್ನು ಅಂದ್ರೆ ಬೇಡ ಅಂದ್ರ? ತಿನ್ನು ಬೇಡ ಅಂದ್ರೆ ತಾನೆ, ಅದು ಬಾಯಿ ಮುಚ್ಕೊಂಡು ಇರ್ಬೇಕು ತಾನೆ, ತಿನ್ನ ನನಗೆ ಅಂದ್ರೆ ಏನು ಮಾಡಿದ್ರು? ಪಾಪ ಅವರಾಗಿ ತಿಂದಿಲ್ಲ, ಸೈತಾನನ ಶೋಧನೆ. ನಮ್ಮ ಜೀವನದಲ್ಲೂ ಅಷ್ಟೇ ಮಕ್ಕಳೇ, ನಾವಾಗಿ ಏನೋ ಅದು ಇದು ಮಾಡ್ಬೇಕು ಅನ್ಕೊಳ್ಳಲ್ಲ, ಅವರಿವರ ಕೆಟ್ಟ ಸಹವಾಸದಿಂದ ಕೆಟ್ಟು ಹೋಗ್ತೇವೆ ಅಲ್ವಾ? ಆ್ಯಪಲ್ ಹಣ್ಣು 1 kg ತರ್ತೇವೆ ಮನೆಗೆ, ಅವನ ಅಂಗಡಿಯಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಕೊಡ್ತಾನೆ. ಅದ್ರ ಮನೆಗೆ ಬಂದು ನೋಡಿದ್ರೆ ಒಂದು ಹುಳುಕಿರ್ತದೆ. ಆ ಹುಳುಕು ಆ್ಯಪಲ್ ಸುಮ್ಮನೆ ಇರ್ತದ, ಅದ್ರ ಜೊತೆ ಇದ್ದು ಎಲ್ಲ ಹಣ್ಣನ್ನು ಹುಳುಕು ಮಾಡಿಬಿಡುತ್ತೆ ಅಲ್ವಾ? ಬದನೆಕಾಯಿ 1 kg ಬದನೆಕಾಯಿ ತಂದಿಟ್ಕೊಂಡ್ರೆ ನೋಡೋಕೆಲ್ಲ ಹೊಳಿತಾ ಇರ್ತವೆ, ಮೇಲೆ ಒಳಗೆ ಹುಳುಕಿರುತ್ತೆ, ಗೊತ್ತೇ ಆಗಲ್ಲ. ಆಮೇಲೆ ಇಟ್ಟು ಒಂದು 2-3 ದಿನ ಬಿಟ್ಟು ಮಾಡಕ್ಕೆ ಹೋದರೆ ಒಂದು ಬದನೆಕಾಯಿ ಹುಳುಕು ಬದನೆಕಾಯಿಂದ ಇನ್ನು ಎಲ್ಲ ಕೂಡ ಹುಡುಕಾಗಿರ್ತೇವೆ. ಮನುಷ್ಯರು ಅಷ್ಟೇ, ಕೆಟ್ಟ ಸಹವಾಸದಿಂದ ಕೆಟ್ಟದ್ದೇ ಮಾಡೋದಕ್ಕೆ ಸಾಧ್ಯ, ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಒಳ್ಳೆಯ ಸಹವಾಸ ಇದ್ದರೆ ಒಳ್ಳೆಯವರಾಗಿರ್ತೇವೆ ಅಲ್ವಾ? ಹಾಗೆ ಅವಳು ಸೈತಾನನ ಮಾತನ್ನು ಕೇಳಿ ಆ ಹಣ್ಣನ್ನು ತಿಂದಳು.
ಪಾಪ ಅಯ್ಯಮ್ಮ ಒಬ್ಬಳೆ ತಿಂದಿಲ್ಲ, ಇಲ್ಲ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ, ಗಂಡನಿಗೂ ತಿನ್ಸಿದ್ದು ತಗೊಳಪ್ಪ, ಗಂಡನಿಗೂ ಹೆಂಡತಿ ಮೇಲೆ ಪ್ರೀತಿ, ಹೆಂಡತಿ ಮಾತು ಕೇಳಿದ ತಿಂದ. ಏನಾಯ್ತು? ಆಶೀರ್ವದಿಸಲ್ಪಟ್ಟ ಪ್ರದೇಶವಾದ ಏನೇನು ತೋಟದಿಂದ ದೂರಾದರೂ ಹೊರ ಹಾಕಲ್ಪಟ್ಟರು. ಆಶೀರ್ವಾದ ಕಲ್ಕೊಂಡ್ರು ಮಕ್ಕಳೇ ಅಲ್ವಾ? ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಪ್ರಾರ್ಥನೆಯಲ್ಲಿರಬೇಕು. ಪ್ರಾರ್ಥಿಸದೇ ಇದ್ರೆ, ನೀವು ಪ್ರಾರ್ಥನೆಯಲ್ಲಿ ಎಷ್ಟು ನಿರತರಾಗಿರ್ತೀರೋ ಅಷ್ಟು ಸೈತಾನದಿಂದ ದೂರ ಆಗಿರ್ತೀರಾ. ಸೈತಾನ ನಿಮ್ಮಿಂದ ದೂರ ಆಗಿರ್ತದೆ. ನೀವು ದೇವರಿಂದ ದೂರ ಆದರೆ ಸೈತಾನನಿಗೆ ಹತ್ತಿರವಾಗ್ತೀರಾ. ಹಲ್ಲೆಲೂಯಾ. ದೇವರಿಂದ ದೂರ ಆದರೆ ಸೈತಾನನಿಗೆ ಹತ್ತಿರ, ಸೈತಾನನಿಂದ ದೂರ ಆದರೆ ದೇವರಿಗೆ ಹತ್ತಿರ. ಅದಕ್ಕೆ ನೀವು ಎಲ್ಲಿರ್ಬೇಕು? ದೇವರ ಹತ್ರ ಇರ್ಬೇಕು ತಾನೆ. ಸಂಡೆ ದೇವರ ಪಾದ ಸನ್ನಿಧಿಗೆ ಬರ್ಬೇಕು ತಾನೆ. ಸುಮಾರು ಜನ ಬರೋದೇ ಇಲ್ಲ ಅಲ್ವಾ? ನಮ್ಮ ಕ್ರೈಸ್ತರಲ್ಲಿ ಕೂಡ ಬಹಳ ವಿಧ ವಿಧವಾದ ವೆರೈಟಿ ಕ್ರಿಶ್ಚಿಯನ್ಸ್ ಇದ್ದಾರೆ. ಕ್ರಿಸ್ಮಸ್ ಕ್ರಿಶ್ಚಿಯನ್ಸು, ನ್ಯೂ ಇಯರ್ ಕ್ರಿಶ್ಚಿಯನ್ಸು, ಸಂಡೇ ಕ್ರಿಶ್ಚಿಯನ್ಸು, ಹಬ್ಬ ಬಂದ ಮಾತ್ರ ಬರೋರು, ವರ್ಷಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಕರ್ತನ ಭೋಜನ ಇದ್ದಾಗ ಮಾತ್ರ ಬರೋರು ಅಲ್ವಾ? ಆದರೆ ದೇವರ ವಾಕ್ಯ ಹೇಳ್ತದೆ ಮಕ್ಕಳೇ, ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು, ಪ್ರೇಯರ್ಫುಲ್ ಆಗಿರಬೇಕು. ನೀನು ಎಷ್ಟು ಪ್ರಾರ್ಥನೆಯಲ್ಲಿ ಇರ್ತೀಯೋ ಅಷ್ಟು ದೇವರ ಆಶೀರ್ವಾದ ಕೃಪೆಗಳನ್ನ ಹೊಂದಿಕೊಳ್ತೀಯ. ಅದಕ್ಕೆ ಉದಾಹರಣೆ ಯೋಬನು. ಯೋಬನ ಬಗ್ಗೆ ಎಲ್ಲರಿಗೂ ಗೊತ್ತಲ್ಲಮ್ಮ? ಯೋಬನ ಚರಿತ್ರೆ ಗೊತ್ತಲ್ವಾ? ನೀತಿವಂತನು, ಕೆಟ್ಟದ್ದನ್ನು ನಿರಾಕರಿಸುವವನು, ಕೆಟ್ಟದ್ದನ್ನು ವಿಸರ್ಜಿಸುವವನು, ಯಥಾರ್ಥವಂತನು ಆಗಿರುವಂತ ಯೋಬನಿಗೂ ಸೈತಾನನ ಶೋಧನೆ ಬರ್ತದೆ ಅಲ್ವಾ? ಆ ಗ್ರಂಥ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಶೋಧನೆ ಒಳಗಾಗ್ತದೆ. ಆದರೂ ಯೋಬನು ಏನ್ ಬಿಡಲಿಲ್ಲ? ದೇವರಲ್ಲಿ ನಂಬಿಕೆ ಮತ್ತು ಪ್ರಾರ್ಥನೆ ಬಿಡಲಿಲ್ಲ ಅಲ್ವಾ? ಸಾಯುವ ಹೊತ್ತು ಬಂದರೂ ಬಿಟ್ಟಿಲ್ಲ. ಹೆಂಡತಿ ದೂರ ಆಗ್ತಾರೆ, ಮಕ್ಕಳು ದೂರ ಆಗ್ತಾರೆ, ಎಲ್ಲರೂ ಫ್ರೆಂಡ್ಸ್ ಬಂದು ಅವರು ಹೇಳ್ತಾರೆ ಬಿಟ್ಬಿಡಪ್ಪ ಹೋಗಿ ಬಾನೇನು ಅಂತ. ಏನೇ ಪರಿಸ್ಥಿತಿ ಬಂದರೂ ಯೋಬನು ದೇವರಲ್ಲಿ ನಂಬಿಕೆ, ನನ್ನ ದೇವರು ನನ್ನ ಕಾಯ್ತಾನೆ ಕಾಪಾಡ್ತಾರೆ. ನಾವು ನೀವು ಅಷ್ಟೇ ಮಕ್ಕಳು, ಎಷ್ಟೇ ಶೋಧನೆ ಇದ್ದರೂ ಪ್ರೇಯರ್ಫುಲ್ ಆಗಿ ಪ್ರಾರ್ಥನಾ ಪರರಾಗಿರಬೇಕು, ಪ್ರಾರ್ಥನಾ ವೀರರಾಗಿರಬೇಕು. ಪ್ರಾರ್ಥನಾ ಪರರು ಅಂದರೆ ಪ್ರತಿಯೊಬ್ಬರು ಪ್ರೇಯರ್ ಮಾಡ್ತೀರಾ, ಅದು ಬೇರೆ ವಿಷಯ. ಆದರೆ ಪ್ರಾರ್ಥನಾ ವೀರರು, ಪ್ರಾರ್ಥನಾ ಯೋಧರು ನಾವು ಯಾವಾಗ ಆಗ್ತೀವಿ ಅಂದರೆ, ಯಾರಿಗಾಗಿ ಯಾವ ಕಾರಣಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೋ ಅದಕ್ಕೆ ಉತ್ತರ ಸಿಕ್ಕಿದರೆ ಆಗ ನೀವು ಪ್ರಾರ್ಥನಾ ಯೋಧರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಒಂದು ಹಳ್ಳಿ ಸಭೆ, ಆಂಧ್ರ ಪ್ರದೇಶದ ಒಂದು ಹಳ್ಳಿ, ಅಲ್ಲಿ ಒಬ್ಬ ಮಗಳು ಸಣ್ಣ ಚಿಕ್ಕವಳು ಇದ್ದಾಗಿಂದಲೂ ಸಭೆಯಲ್ಲೇ ದೇವರ ಮಗಳಾಗಿ ಬೆಳೆದವಳು, ಸಂಡೇ ಸ್ಕೂಲ್ ಮಗಳು. ಅವಳಿನ್ನು ಪ್ರೈಮರಿ ಸ್ಕೂಲ್ ಹೋಗ್ತಾ ಇದ್ವಿ. ನಾವು ಅಂದರೆ ಹೇಳ್ಬೋದು ನಮ್ದು ಇಷ್ಟೊಂದು ಸೇವೆ ಇದೆ, ನಾವು ಒಂದೇ ಕಡೆ ಎಲ್ಲ ವಾರಗಳು ಒಂದೇ ಸಭೆಗೆ ಹೋಗೋಕ್ಕಾಗಲ್ಲ, ಬೇರೆ ಊರು ಬೇರೆ ಬೇರೆ ಸಭೆಗಳಿಗೆ ಹೋಗ್ತಾ ಇದ್ದೇವೆ. ಆಗ ಆ ಊರಿಗೆ ನಾವು ಹೋಗಿಲ್ಲ ಸುಮಾರು ದಿನ. ಯಾಕಾಗ್ತದೆ? ಆ ಹುಡುಗಿಗೆ ಆರೋಗ್ಯ ಸರಿ ಇರಲಿಲ್ಲಂತೆ. ಅಲ್ಲಿ ಪ್ರೇಯರ್ ಮಾಡಿ, ಕೆಲವರು ನಾವು ಸೇವೆಗೆ ಇಟ್ಟಿದ್ದೀವಲ್ಲ ಅವ್ರ ಹತ್ರ ಪ್ರೇಯರ್ ಮಾಡಿದ್ದಾಳೆ, ಅವಳಿಗೆ ಆರಾಮಾಗಿದೆ. ನೆಕ್ಸ್ಟು ನಮ್ಮಲ್ಲಿ ಫೋನ್ ಮಾಡಿ, ನಮಗೆಲ್ಲ ಫೋನ್ಗಳು ಬರ್ತಾ ಇದ್ದಾವೆ, ಎಷ್ಟು ಸೇವೆಗಳು ಎಲ್ಲ ಕಡೆಯಿಂದ ಫೋನ್ಗಳು ಬರ್ತವೆ ಮಕ್ಕಳೇ. 24/7 ನಾವು ಆನ್ಲೈನ್ ಇರುತ್ತೆ ನಮ್ಮ ಫೋನ್ಗಳು. ಯಾರು ಯಾವಾಗ ಫೋನ್ ಮಾಡಿದ್ರು ಅವರ ಸಮಸ್ಯೆಗಳು ಕೇಳೋದು, ರೋಗಗಳು, ಬಾಧೆಗಳು, ಚಿಂತೆಗಳು, ಸುಖ ಸಂತೋಷ ಎಲ್ಲವನ್ನು ಹಂಚಿಕೊಳ್ತಾರಲ್ಲ ನಮ್ಮ ಆತ್ಮೀಯ ಮಕ್ಕಳು, ನಮ್ಮ ಸೇವಕರು. ನಾವು ರೆಸ್ಪಾಂಡ್ ಮಾಡ್ತೇವೆ. ಆಗ ಒಂದ್ಸಲ ಅಮ್ಮ ನನಗೆ ಆರಾಮಿಲ್ಲ, ಅಮ್ಮಾಜಿ ಅಂತಾರೆ ನಮ್ಮ ಅಯ್ಯವ್ರನ್ನ ಅಪ್ಪಾಜಿ ಅಂತಾರೆ ನಮ್ಮ ಸೇವೆಗಳು. ಅಮ್ಮಾಜಿ ಅಪ್ಪಾಜಿ ಅಂತಲೇ ಕರೆಯೋದು. ನಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಅಮ್ಮಾಜಿ ಅಪ್ಪಾಜಿ ಅಂತಲೇ ಹೇಳ್ತಾರೆ. ಹಾಗೆ ಅಮ್ಮಾಜಿ ನನಗೆ ಹುಷಾರಿಲ್ಲ, ಪ್ರೇಯರ್ ಮಾಡ್ತಾರೆ. ಆಯ್ತಮ್ಮ ಮಗನ ಪ್ರೇಯರ್ ಮಾಡಿ. ನೆಕ್ಸ್ಟ್ ವೀಕು ನಾವು ಹೋಗಿದ್ದೆವು ಸಭೆ, ಆ ಊರಿಗೆ ಆ ಸಭೆಗೆ. ಅವಾಗ ಮಗಳು ನಿಂತ್ಕೊಂಡು ಸಾಕ್ಷಿ ಹೇಳ್ತಾರೆ, ನನಗೆ ಆರಾಮಿದ್ದಿಲ್ಲ, ಇಲ್ಲಿ ಪ್ರೇಯರ್ ಮಾಡಂತೆ ಮಾಡಿದ್ರು, ನನಗೆ ಬೇಸಾಗಿಲ್ಲ, ಹಳ್ಳಿ ಭಾಷೆ, ನನಗೆ ಬೇಸಾಗಿಲ್ಲ, ಅಮ್ಮಾಜಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ, ನಾನು ಆರಾಮಾದೆ. ಹಲ್ಲೆಲೂಯಾ. ಪ್ರಾರ್ಥನಾ ವೀರರು, ಪ್ರಾರ್ಥನಾ ಯೋಧರಾಗಿರ್ಬೇಕು ನಮ್ಮ ಮಕ್ಕಳು. ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ
ಹೇಳುತ್ತದೆ? ನಾವು ಪರಿಶುದ್ಧರಾಗಿದ್ದುಕೊಂಡು ದೇವರ ಮಾತಿನಂತೆ ನಡೆದುಕೊಳ್ಳುತ್ತಿದ್ದರೆ ನೀನು ಮಾಡುವ ಪ್ರಾರ್ಥನೆಗೆ ಸದುತ್ತರ ಸಿಗ್ತದೆ. ಬರೀ ಉತ್ತರ ಅಲ್ಲ, ಉತ್ತರ ಬೇರೆ, ಸದುತ್ತರ ಬೇರೆ, ಸರಿಯಾದ ಉತ್ತರ. ಈಗ ಎಷ್ಟೊಂದು ಜನ ಶಾಲೆ ಕಾಲೇಜಿಗೆ ಹೋಗೋರು ಎಷ್ಟು ಜನ ಇದ್ರೆ ಕೈ ಎತ್ತರಿ. ಶಾಲೆಗೆ ಕಾಲೇಜ್ಗಳಿಗೆ ಹೋಗೋರು ಪರೀಕ್ಷೆಗಳು ಬರೀತೀರ. ಈ ಮಕ್ಕಳು ಪರೀಕ್ಷೆ ಬಂದು, ಯಾಕಂದ್ರೆ ನಾನು ಲೆಕ್ಚರರ್ ಜಾಬ್ ಮಾಡಿದ್ದೀರ, ಪರೀಕ್ಷೆಗಳು ಬರೀತಾರೆ. ಎಲ್ಲ ಮಕ್ಕಳು ಪೇಪರ್ ಕರೆಕ್ಷನ್ ಮಾಡ್ತಾ ಇರ್ತೀವಲ್ಲ ನಾವು. ಕೆಲವರು ಪೇಜ್ಗಟ್ಟಲೆ ಬರ್ತಿರ್ತಾರೆ, ಅದ್ರಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರನೇ ಇರಲ್ಲ. ಪ್ರಶ್ನೆಗೆ ಸರಿಯಾದ ಉತ್ತರ ನಾವ್ಯಾಕೆ ಮಾಡಿಸ್ಕೊಡ್ತೀವಿ? ಕೊಡದಾಗ 0 ಹಾಕ್ಬಿಡ್ತೀವಿ ಅಲ್ವಾ? ರಿಸಲ್ಟ್ ಬಂದಾಗ ಫೇಲ್ ಆಗ್ತಾರೆ. ಅವಾಗ ಅವ್ರು ಹೊಡ್ಕೊಳ್ಳೋದು ಏನು ಅಂದ್ರು, ನಾನು ಅಷ್ಟು ಪೇಜ್ ಬರ್ತಿದ್ದೆ, ಮಾರ್ಕ್ಸೇ ಅಲ್ವಾ? ಏನಪ್ಪ ಏನಮ್ಮ ನೀವು ಹೇಳೋದೇ ತಾನೆ, ನಾನು ಅಷ್ಟೆಲ್ಲ ಬಂದು ಬಂದೆ, ನನ್ನ ಮಾರ್ಕ್ಸೇ ಬಂದಿದ್ದು, ನಾನು ಫೇಲ್ ಮಾಡಿಬಿಡ್ತಾರೆ. ಅದು ಬೇರೆ ಮತ್ತೆ ಮೇಸ್ಟ್ರು, ಟೀಚರು, ಮೇಡಮು ಫೇಲ್ ಮಾಡಿಬಿಟ್ಟಾರಂತೆ. ಅಯ್ಯೋ ನಾವ್ಯಾಕಪ್ಪ ನಿಮ್ಮನ್ನು ಫೇಲ್ ಮಾಡೋಣ, ನೀವು ಉತ್ತರ ಸರಿಯಾಗಿ ಬರ್ತಿದ್ರೆ ಮಾರ್ಕ್ಸ್ ಕೊಡ್ತೀವಿ, ಮಾರ್ಕ್ಸ್ ತಗೊಂಡ್ರೆ ನೀವು ಪಾಸ್ ಆಗ್ತೀರಾ ಅಲ್ವಾ? ನೀವು ಉತ್ತರಗಳೇ ಸರಿಯಾಗಿ ಬರಲಿಲ್ಲ ಅಂದರೆ ಪಾಸ್ ಆಗ್ಬೇಕಂದ್ರೆ ಹೇಗಾಗೋಕ್ಕೆ ಸಾಧ್ಯ? ಹಾಗೆ ದೇವರ ಸನ್ನಿಧಿಯಲ್ಲಿ ಕೂಡ ನೀವು ನಂಬಿಕೆಯಿಂದ ಪರಿಶುದ್ಧರಾಗಿದ್ದುಕೊಂಡು ವಾಕ್ಯದ ಪ್ರಕಾರ ಜೀವಿಸುತ್ತಾ ಪ್ರಾರ್ಥಿಸಿಕೊಂಡರೆ ಆಗ ದೇವರು ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ಹಾಗೆ ದೇವರ ವಾಕ್ಯ ಹೇಳ್ತದೆ, ಏನಾಗಬೇಕು? ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ಯೋಧರಾಗಿ, ಪ್ರಾರ್ಥನೆಯಲ್ಲಿ ನಿರತರಾಗಿರಿ. ಆಗ ನಿಮಗೆ ತಕ್ಕ ಹಾಗೆ ನಿಮ್ಮ ಪ್ರಾರ್ಥನೆಗೆ ತಕ್ಕ ಉತ್ತರ, ಸದುತ್ತರ, ಪ್ರತಿಫಲ ಸಿಗುತ್ತದೆ. ಇದಕ್ಕೆ ಉದಾಹರಣೆ ಯೋಬನೆ ಅಂತ ಹೇಳಿದೆ ಅಲ್ವಾ? ಹೇಗೆ? ಯೋಬನ ಗ್ರಂಥ ಕೊನೆ ಅಧ್ಯಾಯ 10ನೇ ವಚನ ಓದಪ್ಪ. 42:10. ಯೋಬನು 42:10. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಾಯ್ತಮ್ಮ ಇಲ್ಲಿ? 1ನೇ ಅಧ್ಯಾಯದಿಂದ 42 ಅಧ್ಯಾಯಗಳು ಗೋಳಾಟನೆ ಯೋಬನಿಗೆ ಅಲ್ವಾ? ಕಷ್ಟ, ಸಂಕಷ್ಟ, ರೋಗ, ಬಾಧೆ, ವ್ಯಸನ, ಶೋಧನೆ, ರೋದನೆ, ಅವರಿವರ ಮಾತು ಕೇಳೋದು, ಅಪಹಾಸ್ಯ ಎಲ್ಲವನ್ನು ಅನುಭವಿಸಿದ. ಯಾರಿಗಾಗಿ? ಯಾಕಾಗಿ? ದೇವರಲ್ಲಿ ನಂಬಿಕೆ ಉಳ್ಳವನಾಗಿ, ಯಥಾರ್ಥವಂತನಾಗಿ, ನೀತಿವಂತನಾಗಿದ್ದನಾದ್ದರಿಂದ ಎಲ್ಲವನ್ನ ಅನುಭವಿಸಿದ, ಶೋಧನೆಯಿಂದ ಜಯಿಸಿದ, ಪ್ರಾರ್ಥನೆ ಮಾಡ್ಕೊಂಡಿದ್ದ. ನೋಡಿ, ಪ್ರಾರ್ಥನೆ ಕೂಡ ನಮಗಾಗಿ ನಾವು ಮಾಡೋದಕ್ಕಿಂತ ನಮಗಾಗಿ ನೀವು, ನಮಗಾಗಿ ನಾವು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಯನ್ನು ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವರು ಪ್ರಾರ್ಥನೆ ಕೇಳ್ತಾನೆ, ಅದಕ್ಕೆ ಸದುತ್ತರವನ್ನು ಕೊಡ್ತಾನೆ. ಯೋಬನಿಗೆ ಅದೇ ಆಗಿದ್ದು. ಎಂಥ ಶೋಧನೆ ಇದ್ದರೂ ಕೂಡ ಯೋಬ ಏನ್ ಮಾಡ್ದ? ಪ್ರಾರ್ಥನೆ ಬಿಟ್ಟಿಲ್ಲ. ಅದು ತನಗಾಗಿ ಅಷ್ಟೇ ಅಲ್ಲ, ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ. ಸ್ನೇಹಿತರು ದೂರ ಆದರು, ಬೈದರು, ಹೋದರು, ಆದರೂ ಕೂಡ ಯೋಬನೇನು ಮಾಡ್ದ? ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ. ಅದಕ್ಕೆ ದೇವರು ಏನ್ ಮಾಡ್ದ? 42:10 2ರಷ್ಟು ಆಶೀರ್ವಾದ ಕೊಟ್ಟ ಅಲ್ವಾ? ಡಬಲ್ ಧಮಾಕ, ಡಬಲ್ ಆಶೀರ್ವಾದ. 1ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾವಿರ ಒಂಟೆಗಳು, ಎಷ್ಟು ಸಾವಿರ ಆನೆಗಳು, ಎಷ್ಟು ಜನ ಇದ್ವು ಅಂತ. ಅದಕ್ಕೆ ಡಬಲ್, 10ಕ್ಕೆ 20,000, 20ಕ್ಕೆ 40,000. ಯೋಬನಿಗೆ ದೇವರು 2ರಷ್ಟು ಆಶೀರ್ವಾದಗಳನ್ನು ಮಾಡಿಕೊಂಡ. ಯಾಕೆ? ಆತನು ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ದಿನವೂ ಪ್ರಾರ್ಥನೆಯಲ್ಲಿ ನಿರತನಾಗಿದ್ದನು, ದೇವರ ಮಗನಾಗಿದ್ದನು. ಹಲ್ಲೆಲೂಯಾ. 9ನೇ ಅಂಶ ಓದಿಪ್ಪ. ಕೊನೆಯಲ್ಲಿ ಏನಾಗಿರ್ಬೇಕು? ಸ್ವಸ್ಥ ಚಿತ್ತರಾಗಿರಿ. ಸ್ವಸ್ಥ ಅಂದ್ರೇನು? ಸ್ವಸ್ಥತೆ ಅಂದ್ರೆ ಏನಪ್ಪ? ಆರೋಗ್ಯ, ಆರಾಮಾಗಿರೋದು, ಆರೋಗ್ಯವಾಗಿರೋದು. ಏನು ಆರೋಗ್ಯವಾಗಿರ್ಬೇಕಂತ ಇಲ್ಲಿ? ಚಿತ್ತ, ನಿನ್ನ ಮನಸ್ಸು, ನಿನ್ನ ಹೃದಯ. ನಿನ್ನ ಮನಸ್ಸು, ಹೃದಯ ಆರೋಗ್ಯವಾಗಿರಬೇಕು. ಯಾವಾಗ ಆರೋಗ್ಯವಾಗಿರ್ತದೆ ಅಂದರೆ ಅದು ನಾವು ದೇವರನ್ನು ಪ್ರೀತಿಸುತ್ತಾ, ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು, ದೇವರ ಮಾತಿಗೆ ಅನುಗುಣವಾಗಿ
ಮನಸ್ಸು, ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಶುದ್ಧವಾಗಿದ್ದಾಗ ಮಾತ್ರ ನಾವು ಚಿತ್ತಾನುಸಾರವಾಗಿ ಆರೋಗ್ಯವಾಗಿದ್ದೇವೆ ಅಂತ. ಅಲ್ಲೇವ್ಯಾ? ಈಗ ನಾನು ನಮ್ಮ ಏನಾದರೂ ಸ್ವಸ್ಥ ಚಿತ್ತರಾಗಿದ್ದೇವೆ. ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಹೃದಯ ಆರೋಗ್ಯವಾಗಿದೆ. ದೇಹದಲ್ಲಿ ಬಲಹೀನತೆ ಇದೆ, ಶರೀರದಲ್ಲಿ ಬಲಹೀನತೆ ಇದೆ. ನನ್ನ 2 ಮಂಡಿ ಮೊಣಕಾಲು ಆಪರೇಷನ್ ಆಗಿದೆ ಮಕ್ಕಳ. 2 ಮೊಣಕಾಲು ಸಾವಿದಿವೆ ಅಂದ್ಬಿಟ್ಟು ಮಂಡಿ 2 ಆಪರೇಷನ್ ಆಗಿದೆ. ತುಂಬ ಹೊತ್ತು ನಿಲ್ಲೋಕೆ, ಕೂಡೋಕೆ, ಮೆಟ್ಲೇರಿಯಕ್ಕೆ ಆಗಲ್ಲ. ಆದರೂ ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ದೇವರು ನಮ್ಮನ್ನು ತನಗಾಗಿ ಉಪಯೋಗಿಸ್ತಾ ಇದ್ದಾರೆ. ಅಲ್ಲೆಲ್ಲಾ ಹಾಗೆ ಹಾಗಾಡಿರಲ್ವಾ? ಓಡಿದರು, ನಡೆದರು, ಒಳಗುವುದಿಲ್ಲ, ಹದ್ದಿಗೆ ಬರುವಂತೆ ಯೌವನವನ್ನು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು, ನಮ್ಮ ಆತ್ಮೀಯ ಮಕ್ಕಳು, ನಮ್ಮ ಅಸಿಸ್ಟೆಂಟ್ ಪಾಸ್ಟರ್ಗಳು ನಮಗಾಗಿ ಪ್ರಾರ್ಥಿಸ್ತಾರೆ. ಏನು ಪ್ರಾರ್ಥಿಸ್ತಾರೆ? ಅವ್ರು ಪ್ರಾರ್ಥನೆ ಮಾಡುವಾಗ, ಅಪ್ಪ ತಂದೆ ದೇವ, ನಮ್ಮ ಅಪ್ಪಾಜಿಗೆ, ನಮ್ಮ ಅಮ್ಮಾಜಿಗೆ ಹದ್ದಿಗೆ ಬರುವಂಥ ಯೌವನವನ್ನು ಕೊಟ್ಟು ಕಾಪಾಡು. ಅದೇ ಆಗ್ತಾ ಇದೆ ಮಕ್ಕಳು. ಅವರ ಪ್ರಾರ್ಥನೆ ಬೆಳೀತಾ ಇದೆ. ಏನೋ 80ರ ಹತ್ತಿರ ವಯಸ್ಸು, ನನಗೆ 70ರ ಹತ್ತಿರ ವಯಸ್ಸು. ಆದರೂ ನಾವು ಅನ್ನೋದು ನನಗೆ 16 26. ಯಾವುದಕ್ಕೆ? ಮನಸ್ಸಿಗೆ ಮಕ್ಕಳೇ. ಮನಸ್ಸು, ಹೃದಯ ಹುಮ್ಮಸ್ಸಿನಿಂದ, ಉತ್ಸಾಹದಿಂದ, ಉಜ್ಜೀವದಿಂದ, ಸಂತೋಷದಿಂದ, ಸಮಾಧಾನದಿಂದ ತುಂಬಿದೆ ನಮಗೆ. ಯಾಕೆ? ನಮ್ಮ ದೇವರು ಕಾಯ್ದು ಕಾಪಾಡು ನಡೆಸಿದ್ದಾರೆ. ಅನ್ಯರಾಗಿ ಇದ್ದವರನ್ನ ದೇವರು ನಮ್ಮನ್ನು ಧನ್ಯರನ್ನಾಗಿ ಮಾಡಿದ್ದಾರೆ. ದೇವರ ಕ್ರಿಸ್ತ ವಿರೋಧಿಯಾದ ನನ್ನನ್ನು, ಅದು ಹೇಳಿದಲ್ಲ, ಪಾಪಿ ಅನ್ನೋದು ಹೇಳಿದ್ರು, ಪಾಸ್ಟ್ ಬಿಡಿಸಿ ಅವಾಗ ಅರ್ಥ ಮಾಡ್ಕೊಳ್ಳೋದು. ಸತ್ಯಾನ್ವೇಷಣೆ ಮಾಡಿ ಸತ್ಯವನ್ನು ತಿಳಿದುಕೊಂಡ ಮೇಲೆ ನಾನು ಯೇಸುವಿನ ನಂಬಿದ್ದೆ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿರು ನಿನ್ನ ಕೃಪೆಯಲ್ಲವೇ. ಅನ್ಯಳಾಗಿದ್ದ ನನ್ನ ಧನ್ಯಳಾಗಿ ಮಾಡಿದ್ದು ನಿನ್ನ ಕೃಪೆಯಲ್ಲವೇ. ಅನ್ಸುತ್ತೆ ಮಕ್ಕಳು, ದೇವರ ಕೃಪೆಯಿಂದ ನಾನು ದೇವರ ಮಗಳಾದೆ, ದೇವರ ಸೇವಕಳಾದೆ. ದೇವರು ನಮ್ಮನ್ನು ಈ ರೀತಿ ಉಪಯೋಗಿಸ್ತಾ ಇದ್ದಾರೆ. ಅಯ್ಯೋ ಹೇಳಿದ್ರಾಗಲೇ 13 ವರ್ಷ ಅವರ ಸೇವೆ ವ್ಯರ್ಥವಾಯಿತು, ಅಭಿವೃದ್ಧಿ ಆಗಲಿಲ್ಲ. ಯಾವಾಗ ನಾನು ಯೇಸುವಿನ ನಂಬಿಕೊಂಡು ಸೇವೆಯಲ್ಲಿ ಬಂದೆನೋ, ಅವರ ಜೊತೆ ನಿಂತೆನೋ, ನನ್ನ ಸಹಾಯ ಸಹಕಾರ ಅವರ ಜೊತೆ ಇದ್ದಾಗ ನಮ್ಮ ಸೇವೆ ಅಭಿವೃದ್ಧಿಯಾಗಿದೆ, ಅಭಿವೃದ್ಧಿ ಆಗ್ತಾನೇ ಇದೆ. ಯಾಕೆ ಸೇವೆಗಳು ಅಭಿವೃದ್ಧಿ ಆಗ್ತವೆ ಅಂದರೆ, ಕ್ರಿಸ್ತನ ಪ್ರೀತಿ ನಾವು ಹೊಂದಿದ್ದರೆ, ಬರೀ ಹೊಂದಿರೋದಷ್ಟೇ ಅಲ್ಲ, ಅದನ್ನು ನಾವು ತೋರಿಸಬೇಕು. ಬರೀ ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲಿ. ಅಲ್ಲೆಲ್ಲಾ ಬರೀ ವಾಕ್ಯವನ್ನು ಹೇಳುವುದು, ಕೇಳುವುದು ಅಷ್ಟೇ ಅಲ್ಲ, ವಾಕ್ಯದ ಪ್ರಕಾರ ನಡೆದುಕೊಂಡರೆ ಮಾತ್ರ ದೇವರ ಕೃಪೆ, ಆಶೀರ್ವಾದ, ಧನ್ಯತೆ ನಮಗೆ ಸಿಗ್ತದೆ. ಬಿಹಾರಲ್ಲಿ ಕುಷ್ಠರೋಗಿಗಳ ಮಧ್ಯೆ ಸೇವೆ ಮಾಡಿದ್ದೇವೆ, ಲೆಪ್ರಸಿ ಕಾಲನಿ, ಬೆಗ್ಗರ್ಸ್ ಕಾಲನಿ, ಭಿಕ್ಷುಕರ ಮಧ್ಯೆ ಸೇವೆ ಮಾಡಿದ್ದೇವೆ. ದೇವರ ವಾಕ್ಯವನ್ನು ಕೇಳಿ ಒಳ್ಳೆಯವರಾಗಿ ಅವರು ಭಿಕ್ಷೆ ಬೇಡೋದನ್ನು ಬಿಟ್ಟು ಕುಡಿದು ತಿಂತಾ ಇದ್ದಾರೆ. ಒರಿಸ್ಸಾದಲ್ಲಿ ಆದಿವಾಸಿಗಳ ಮಧ್ಯೆ ಸೇವೆ. ಆಗಲೇ ಅಯ್ಯೋ ಹೇಳ್ತಾ ಇದ್ದಾರೆ, ತಿಂಗಳ ಸ್ನಾನ ಮಾಡೋದ ಆಚಾರ ಆರಂಭದ ಸೇವೆಗೆ ನಾವು ಹೋಗಿದ್ದೇವೆ ಒರಿಸ್ಸಾಗೆ. ಚಿಕ್ಕ ಪುಟ್ಟ ಗುಡಿಸಲುಗಳು, ಆ ಒಳಗೆ ಹೋಗಿ ಕೂತಿದ್ದೇವೆ. ಅಲ್ಲಿ ಜನರು ಬಂದು ಕೂತಿದ್ದಾರೆ, ಅದೇನೋ ಅವ್ರಿಗೆ ಸುವಾರ್ತೆ ಹೇಳಬೇಕು, ವಾಕ್ಯ ಹೇಳಬೇಕು, ಪ್ರೇಯರ್ ಮಾಡಬೇಕು. ಗಾಳಿ ಇಲ್ಲ, ಬೆಳಕಿಲ್ಲ, ವಾಸನೆ ಅಂತ ವಾಸನೆ, ಕೆಟ್ಟ ವಾಸನೆ. ಸ್ನಾನ ಮಾಡಿಲ್ಲ ಅಂದರೆ ಹೆಂಗಿರ್ತಾರಲ್ಲ, ಅದೇ ವಾಸನೆ. ಸ್ನಾನ ಮಾಡಿ ಇದಾಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಮಾತುಗಳಾಗ್ತಾಯಿತ್ತು, ಆದರೆ ದೇವರನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಪ್ಪ, ಸ್ವಲ್ಪ ನಿನಗಾಗಿ ಬಂದಿದ್ದೇವೆ, ನಿನ್ನ ಸುವಾರ್ತೆ ಸ್ನಾನಕ್ಕಾಗಿ ಬಂದಿದ್ದೇವಪ್ಪ, ನಶಿಸಿ ಹೋಗುವಂಥ ಆತ್ಮಗಳನ್ನು ನಿನ್ನ ರಕ್ಷಣೆಯಲ್ಲಿ ತರುವುದಕ್ಕಾಗಿ ಬಂದಿದ್ದೇವೆ, ಅವರಿಗೆ ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಮಾಡುವುದಕ್ಕಾಗಿ ಬಂದಿದ್ದೇವಪ್ಪ. ನಮ್ಮನ್ನು ನೀನೇ ನಿನ್ನ ಪಾತ್ರೆಯಾಗಿ ಉಪಯೋಗಿಸು. ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಕರೆಂಟ್ ಹೋಯ್ತು, ಕತ್ತಲು, ಗುಡಿಸಲು ಮನೆ ಕತ್ತಲು, ಅದು ದೀಪ ಕರೆಂಟ್ ಹೋಯ್ತದೆ. ಕರೆಂಟ್ ಇದ್ದದ್ದು ಸ್ಟಾರ್ಟಿಂಗ್ ಹೋದ ಚಿಕ್ಕ ಏನು ಬುಡ್ಡಿ ದೀಪಗಳು, ಕೆರಸಿನ ಸೀಮೆ ಎಣ್ಣೆ ದೀಪಗಳು ಹಚ್ಚಿಟ್ಟಿದ್ರು. ಆ ದೀಪದ ಬೆಳಕಿನಲ್ಲಿ ಬೈಬಲ್ ವಾಕ್ಯ ಓದಿ ಸುವಾರ್ತೆ ಹೇಳಿ ಬಂದಿದ್ದೇವೆ. ಬಾತ್ರೂಮ್ ಇಲ್ಲ, ಟಾಯ್ಲೆಟ್ ಇಲ್ಲ, ಹೆಣ್ಣು ಗಂಡು ಭೇದನೆ ಇಲ್ಲ. ಅರೆನಗ್ನ ಆದಿವಾಸಿಗಳ ಮಧ್ಯೆ ನಾವು ಸೇವೆ ಮಾಡಿದ್ದೇವೆ. ಗಂಡು ಹೆಣ್ಣು ಭೇದ ಇಲ್ಲ, ಬರೀ ಕೆಳಗೊಂದು ಬಟ್ಟೆ ಸುತ್ತಕೊಳ್ಳೋದು, ಮೇಲೆ ಏನೂ ಇಲ್ಲ. ರೋಡಿಗೆ ಬೋರ್ವೆಲ್ ಇದ್ದರೆ ಆ ಬೋರ್ವೆಲ್ ಕೆಳಗೆ ಒಬ್ರು ಹೊಡೆದ್ರೆ ಒಬ್ರು ಕೂತ್ಕೊಂಡು ಸ್ನಾನ ಮಾಡೋದು.
ದಾಳಿಂಬೆ ಗಿಡ ತೆಪ್ಪಿದಿಲ್ಲ ಏನಿಲ್ಲ. ಅಲ್ಲಿ ನಾವು ಹೋದ್ವಿ, ಲೇಟ್ ಆಗ್ಬಿಟ್ಟು ರಾಯಗಢ ಜಿಲ್ಲಾ ಡಿಸ್ಟಿಕ್ ಪ್ಲೇಸು, ಅದರಿಂದ ಹಳ್ಳಿಗಳ ಸೇವೆ ನಾವು ಹೋಗಿದ್ದು. ಬರೋಕ್ಕೆ ಲೇಟ್ ಆಯಿತು. ಬರೋದಕ್ಕೆ ಸಿಟಿಗೆ ಬರೋದಕ್ಕೆ ಏನೂ ಇಲ್ಲ, ಕಮ್ಮಿ ಅನಿಸ್ತು. ಉಳ್ಕೋಬೇಕಾಯ್ತು. ಏನು ಮಾಡೋಣ, ಅನಿವಾರ್ಯ. ಅಲ್ಲೇ ಮಲಗಬೇಕು. ಪುಟ್ಟ ಮನೆಗಳು, ಮಂಚಗಳು ಅವು ಹುಟ್ಟುವೆ. ನಮ್ಮ ಕಾಲು ಇಷ್ಟಕ್ಕೆ ಬರ್ತವೆ, ನಮ್ಮ ಕಾಲು ಹೊರಗೆ ನಮ್ಮ ಮಂಚಗಳ ಮೇಲೆ ಆ ಥರ ಮಲಗಿದ್ದೀವಿ. ಬೆಳಗ್ಗೆ 3-4 ಗಂಟೆಗೆ ಬಂದು ಎಬ್ಬಿಸ್ತಿದ್ದಾರೆ. ಮಲಗಿದವರು ಯಾಕೆ? ಬಾತ್ರೂಮ್ಗೆ ಹೋಗ್ಬೇಕಲ್ಲ. ಬೆಳಗಾದ್ರೆ ಜನ ಕಾಣ್ತಾರೆ, ನೋಡ್ತಾರೆ, ಕತ್ತಲ್ಲಿ ಹೋಗ್ಬರ್ಬೇಕಲ್ಲ. 3-4 ಗಂಟೆಗೆ ಒಳ್ಳೆ ನಿದ್ದೆ ಮಾಡೋದು ಬಂದು ಎಬ್ಬಿಸ್ಬಿಟ್ರು. ನಡೀಲ್ಲ, ಬಾತ್ರೂಮ್ ಹೋಗ್ಬೇಕು, ನಡೀಲಿ ಹೋಗೋಣ. ಅಯ್ಯೋ ದೇವ್ರೆ, ಹೋಗ್ಬೇಕು. ಏನು ಮಾಡೋದು, ನೀವು ಮಾಡಿ ಹೋಗಿ ಬಂದ್ವಿ. ಸ್ನಾನ ಮಾಡ್ಬೇಕಲ್ಲ. ಹೊರಗಡೆ ನಾವೇ ಹೋಗಪ್ಪ ಸ್ನಾನ ಮಾಡೋದು. ಬಾತ್ರೂಮ್ ಬೇಕಲ್ಲ ನಮಗೆ. ಬಾತ್ರೂಮ್ ಏನಿಲ್ಲ. ಆಮೇಲೆ ಮನೆ ಹಿಂದೆ ಬಯಲು ಪ್ರದೇಶ. ಆ ಬಯಲು ಪ್ರದೇಶದಲ್ಲಿ ನೀರು ತಂದಿಟ್ರು, ಅಮ್ಮ ಸ್ನಾನ ಮಾಡೋದು. ಅಯ್ಯೋ ಏನಿಲ್ಲ, ಬಯಲಂತಂದು ನೀರು ಇಟ್ಬಿಟ್ರೆ ಸ್ನಾನ ಮಾಡಂದ್ರೆ ಏನು ಮಾಡೋದು? ಅಯ್ಯೋ ಗೊತ್ತಾಗಿದೆ, ನಾವು ಹಿಂಗೆ ಮಾಡೋದು. ಸರಿ, ನೀವು ಒಂದು 4 ಜನ ಹೆಣ್ಮಕ್ಳು ಬೆಡ್ಶೀಟ್ಗಳು ಇಟ್ಕೊಂಡು ಸುತ್ತ ನಿಂತ್ಕೊಳ್ಳಿ ಅಂತ ಸುತ್ತ ನಿಲ್ಲಿಸಿ ಮತ್ತೆ ಸ್ನಾನ ಮಾಡಿ ಬಂದಿದ್ದೀವಿ. ಇಂಥ ಸೇವೆ ಮಾಡಿದ್ದೀವಿ ಮಕ್ಕಳೇ. ಅವರ ಊಟ ತಿಂಡಿ ಬೇರೆನೆ, ಬಿಡಿಸಲ್ಲ, ಅನಿವಾರ್ಯ. ಸೇರಿದಷ್ಟು ದಿನ ಪ್ರೇಯರ್ ಮಾಡ್ಕೊಳ್ಳೋದು, ಅಲ್ಲೆಲ್ಲ ತಿನ್ನೋದು. ಅವ್ರು ಏನು ಕೊಡ್ತಾರಲ್ಲ, ಬಂದೆ ಹೊರಗಿಂದ ಬಂದೆ, ಅವ್ರು ಕೊಟ್ಟಿದ್ದನ್ನು ತಿಂದು 100 ಗುಣಗಳು, 100 ಸೊಳ್ಳೆಗಳು, 100 ಸಾವಿರಾರು ಅಂತ ಹೇಳ್ಬೋದು. ಅಷ್ಟೆಲ್ಲ ಇದ್ದರೂ ಅಂಥ ಪ್ರದೇಶದಲ್ಲಿ ಇದ್ದು ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ದೇವರು ದಿನಕ್ಕೂ ನಮ್ಮ ಸೇವೆಯನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದೇವೆ. ಯಾಕೆ ಆಯಿತು? ಅವ್ರು ಹಾಗಿದ್ದಾರೆ ಅಂತ ನಾವು ವಾಪಸ್ ಬರಲಿಲ್ಲ. ಅವರನ್ನು ಪ್ರೀತಿಸಿದ್ದೇವೆ, ಅವರ ಜೊತೆ ಇದ್ದೇವೆ, ಅವರ ಸಂಗಡ ಅವರ ಮನೆಯಲ್ಲಿದ್ದು ಅವರು ಕೊಟ್ಟಿದ್ದನ್ನು ತಿಂದು ಬಂದಿದ್ದೇವೆ. ಆಗ ನಾವು ಇರುವ ಸುವಾರ್ತೆಯನ್ನು ಕೇಳಿ ಈಗ ಹೋದರೆ ಮಕ್ಕಳು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಅಂದರೆ, ಕಷ್ಟಪಟ್ಟು ದುಡಿದು ಈಗ ಅಂದರೆ ಅವಾಗ ಅನಾಗರಿಕರಾಗಿದ್ದರು. ನಾಗರಿಕತೆ ಇಲ್ಲ, ಅನಾಗರಿಕರು. ಈಗ ಒಳ್ಳೆ ನಾಗರಿಕರಾಗಿದ್ದಾರೆ, ಚೆನ್ನಾಗಿ ಮನೆಗಳು ಕಟ್ಕೊಂಡಿದ್ದಾರೆ. 2020 ಕೊರೋನಾ ಬಂದ ಮೇಲೆ ನಾವು ಹೋಗೋಕ್ಕಾಗಿಲ್ಲ. ಆಮೇಲೆ ನನಗೂ ನಾವು ಒಂದು ವರ್ಷಕ್ಕೊಂದ್ಸಲ ಹೋಗ್ತೇವೆ, ಎಲ್ಲ ಕಡೆ ಹೋಗ್ಬೇಕು. ಬಿಹಾರ ಆಗಲಿ, ನೇಪಾಳ ಆಗಲಿ, ಒರಿಸ್ಸಾ ಆಗಲಿ ಎಲ್ಲ. ಕೊರೋನಾ ಬಂದಾಗಿಂದ ಹೋಗಿ ಆಮೇಲೆ ಕೊರೋನಾ ಬಂದಮೇಲೆ ಒಂದು 2-3 ವರ್ಷ ಆದಮೇಲೆ ಅಪ್ಪಾಜಿ ಒಬ್ಬರೇ ಹೋಗ್ಬಂದ್ರು. ಯಾಕಂದರೆ ಕೆಲವರು ದೀಕ್ಷಾ ಸ್ನಾನ ಕೆಳಗಿದ್ದಾರೆ, ಅಪ್ಪಾಜಿನ ಬರಲೇಬೇಕು, ದೀಕ್ಷಾ ಸ್ನಾನ ಬರಬೇಕು. ದೀಕ್ಷಾ ಸ್ನಾನ ಅಂದರೆ ಸಾಕಪ್ಪ, ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ಒಬ್ಬರಿರಲಿ, ಇಬ್ಬರಿರಲಿ, 10 ಜನ ಇರಲಿ, 20 ಜನ ಇರಲಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಹೋಗ್ಬಿಟ್ಟು ಬರ್ತೇನೆ. ಹಾಗೆ ಅಪ್ಪಾಜಿ ಒಬ್ಬರೇ ಹೋಗ್ಬಂದ್ರೆ ನಾನು ಹೋಗಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಕರೆದ್ರು, ಅಮ್ಮಾಜಿ ಬರಬೇಕು, ಅಮ್ಮಾಜಿಗೆ ಬಂದಿಲ್ಲ, ಭಾಳ ದಿನ ನಾವು ನೋಡಿಲ್ಲ, ನೋಡಬೇಕು. ಫೋನ್ ಮಾಡಿದ್ರು, ಮಗನೇ ಬಾ ಅಂತೀರಾ, ನಾನು ಹೆಂಗೆ ಬರೋದು? ಮೊಣಕಾಲು ನೋವು, ಕಾಲು ಆಪರೇಷನ್ ಆಗಿದೆ, ಬಾತ್ರೂಮ್ ಇಲ್ಲ ಅಂದರೆ ನಾನು ಹೆಂಗಪ್ಪ ಬಂದಿರಲಿ ನಿಮ್ಮ ಮನೆಗೆ? ಆಗಲ್ವಲ್ಲ. ಅವಾಗ ಈ ಕಾಲು ನೋವು ಆದಾಗಿಂದ ಹಳ್ಳಿಗಳಲ್ಲಿ ಸೇವೆಗೆ ಹೋಗೋದು ಸ್ವಲ್ಪ ಕಡಿಮೆ ಆಯಿತು. ಯಾಕೆಂದರೆ ಅಲ್ಲಿ ವ್ಯವಸ್ಥೆ ಇತ್ತಲ್ಲ, ನೆಲದ ಮೇಲೆ ಕೂಡೋ ಹಾಗಿಲ್ಲ, ನೆಲದ ಮೇಲೆ ಮಲಗೋ ಹಾಗಿಲ್ಲ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋ ಹಾಗಿಲ್ಲ, ಎಷ್ಟೊಂದು ನೋಡಬೇಕು ಅಂಥ ಪರಿಸ್ಥಿತಿ. ಅಯ್ಯೋ ಮಾತ್ರ ಹೋಗ್ತಾ ಇದ್ರು, ಅವ್ರು ಬೇಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಬರೋರು. ನನಗೆ ಆಗ್ತಾ ಇಲ್ಲ. ಆಮೇಲೆ ಏನಾಯಿತು, ನಮ್ಮ ಮಕ್ಕಳು ಈಗ ನಾವು ನೋಡಿದಾಗ ಆಂಧ್ರ, ಕರ್ನಾಟಕ, ಒರಿಸ್ಸಾ ಹಳ್ಳಿಗಳಲ್ಲಿ ನಮ್ಮ ವಿಶ್ವಾಸಿಗಳು ನಮಗಾಗಿ, ನನಗಾಗಿ ರೂಮ್ಗಳು ಕಟ್ಸಿದ್ದಾರೆ, ಬಾತ್ರೂಮ್ಗಳು ಕಟ್ಸಿದ್ದಾರೆ, ವೆಸ್ಟರ್ನ್ ಕಪೋರ್ಡ್ ಕೂಡ ಇಟ್ಟಿದ್ದಾರೆ. ನಮ್ಮಲ್ಲಿ ಬರಬೇಕು ಅಂತ ನಾವು ಅವರಿಗೆ ಕ್ರಿಸ್ತನ ಪ್ರೀತಿ ತೋರಿಸಿದಾಗ ಅವರು ಅಷ್ಟೇ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. 1 ವರ್ಷ ನಾವು ಹೋಗಿ ಬರ್ತೀವಿ ಒರಿಸ್ಸಾ. ನಮಗಾಗಿ ಮೊದಲು ಸೇವೆಗೆ ಹೋಗುವಾಗ 36 ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ನಾವು ಹೋಗಿ ಬರೋಕ್ಕೆ ಸರಿಯಾದ ವ್ಯವಸ್ಥೆನೇ ಇಲ್ಲ, ಕನ್ವೆನ್ಸೇ ಇಲ್ಲ, ಬಸ್ಸುಗಳಿಲ್ಲ. ನಾವು ಸುವಾರ್ತೆ ಸೇವೆಯಲ್ಲಿ ಹತ್ತಿ ಇಳಿಯದ ಗಾಡಿನೇ ಇಲ್ಲ ಮಕ್ಕಳೇ. ಕಾಲ್ನಡಿಗೆಯಲ್ಲಿ ಹೋಗಿದ್ದೇವೆ, ಸೈಕಲಲ್ಲಿ ಹೋಗಿದ್ದೇವೆ, 2 ವೀಲರಲ್ಲಿ ಹೋಗಿದ್ದೇವೆ, ಎತ್ತಿದ ಗಾಡಿಯಲ್ಲಿ ಹೋಗಿದ್ದೇವೆ, ಟ್ರ್ಯಾಕ್ಟರಲ್ಲಿ ಹೋಗಿದ್ದೇವೆ, ಲಾರಿಯಲ್ಲಿ ಹೋಗಿದ್ದೇವೆ. ಯಾವ ಸಿಕ್ಕರೆ ಏನಾದ್ರು ಹೋಗೋದು ಅಷ್ಟೇ. ಯಾವ ಗಾಡಿ ಸಿಕ್ಕರೆ ಏನು ಹಿಡಿಯೋದು ಎಷ್ಟು ಕಷ್ಟ ಆಗ್ತಿತ್ತು, ಲಾರಿ ಏರೋದು, ಟ್ರ್ಯಾಕ್ಟರ್ ಏರೋದು ಎಷ್ಟು ಕಷ್ಟ. ಆದರೂ ಕಷ್ಟಪಟ್ಟು ಹೋಗಿ ಸೇವೆ ಮಾಡಿದ್ವಿ. ಎಲ್ಲೂ ಏನೂ ಇಲ್ಲ ಅಂದರೆ ಕಿಲೋಮೀಟರ್ ಗಟ್ಟಲೆ ನಡೆದಿದ್ದೇವೆ ಕೂಡ. ನಾನು ನಮ್ಮ ಹಳ್ಳಿಗಳಿಗೆ, ರಿಮೋಟ್ ವಿಲೇಜ್, ಇಂಟೀರಿಯರ್ ವಿಲೇಜ್ಗಳು, ಗ್ರಾಮಗಳೆಲ್ಲ ಗ್ರಾಮಾಂತರ ಪ್ರದೇಶಗಳು ಒಳಗಿರ್ತವೆ, ಮೇನ್ ರೋಡಿಂದ ಎಷ್ಟೋ ಒಳಗಿರ್ತವೆ. ಅಂಥ
ಕಡೆ ಎಲ್ಲ ದೇವರು ನಮ್ಮನ್ನು ಸೇವೆಯಲ್ಲಿ ಉಪಯೋಗಿಸ್ತಾನಪ್ಪ. ಅದಕ್ಕೆ ವಾಕ್ಯ ಹೇಳ್ತಾರೆ, ನೀವು ಹೇಗಿರ್ಬೇಕಂತೆ, ಸ್ವಸ್ಥ ಚಿತ್ತರಾಗಿರಿ. ಸ್ವಸ್ಥ ಚಿತ್ತರಂದ್ರೆ ಏನಾಗಿರ್ಬೇಕು? ದೇವರ ಮಾತನ್ನ ಕೇಳಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು, ಪ್ರಾರ್ಥನೆ ಮಾಡಿಕೊಂಡಿರಬೇಕು. ಇದಕ್ಕೆ ಒಳ್ಳೆ ಉದಾಹರಣೆ ಅಬ್ರಹಾಂ. ಅಬ್ರಹಾಮನ ಏನಂತಾರಮ್ಮ? ನಂಬಿಕೆ ತಂದೆ. ಅಬ್ರಹಾಮನ ಏನಂತಾರೆ? ವಿಶ್ವಾಸಕ್ಕೆ ತಂದೆ ಅಲ್ವಾ? ಎಷ್ಟು ಮಟ್ಟಿಗೆ ಅಬ್ರಹಾಮನ ವಿಶ್ವಾಸ ಇತ್ತು ನೋಡ್ರಿ. ಆದಿಕಾಂಡ 22ನೇ ಅಧ್ಯಾಯ ತೆಗಿರಿ. ಸಮಯ ಆಗ್ತದಪ್ಪ, ಇನ್ನು ಸ್ವಲ್ಪ ಮುಗಿಸ್ತೇನೆ, ಲಾಸ್ಟ್ ಕೊನೆ ಅಂಶ ಹೇಳಿ. ಆದಿಕಾಂಡ 22ನೇ ಅಧ್ಯಾಯ 5ನೇ ವಾಕ್ಯ ಹೋದ್ರೆ 22:5 ಅಲ್ಲಿ ಆ ಅಧ್ಯಾಯದಲ್ಲಿ ಏನಿದೆ? ಅವನು ತನ್ನ ಸೇವಕರಿಗೆ, ಹಾ. ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ. ಹಾ. ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ಹಾ. ದೇವಾರಾಧನೆ ಮಾಡಿಕೊಂಡು ಹಾ. ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಆಮೆನ್. ಈ ಒಂದು ಮಾತಿನಲ್ಲಿ, ಒಂದು ಅಕ್ಷರ, ಒಂದು ಪದದಲ್ಲೇ ಅಬ್ರಹಾಮನ ವಿಶ್ವಾಸವನ್ನು ನಾವು ತಿಳ್ಕೊಳ್ಬಹುದು ಮಕ್ಕಳು. ಎಷ್ಟು ಮಟ್ಟಿಗಿದೆ ಅಬ್ರಹಾಮನಲ್ಲಿ. ಯಾಕೆ ಹೋಗ್ತಾ ಇದ್ದಾನೆ? ಯೆಹೋವ ದೇವರು ಅಬ್ರಹಾಮನನ್ನು ಕರೆದ. ಅಬ್ರಹಾಮ ಏನಂತಲ್ಲ, ಅಬ್ರಹಾಮ ಈಗೋ ಇದ್ದೇನೆ ಅಂತಲ್ವಾ? ಯೆಹೋವ ದೇವರು ಕರೆದಾಗಲೆಲ್ಲ ಅಬ್ರಹಾಮ ಏನಂತಾನೆ? ಈಗೋ ಇದ್ದೇನೆ. ಕೇಳ್ದ ದೇವರ ಮಾತನ್ನ. ಏನು ಹೇಳ್ದಾದ್ಮೇಲೆ? ಅಲ್ಲಪ್ಪ, 100 ವರ್ಷಕ್ಕೆ ಮುದ್ದಾದ ಮಗ ಇಸಾಕನನ್ನು ಕೊಟ್ಟ ದೇವರು ಮತ್ತೇನು ಮಾಡ್ದ? ಅವನು ಚಿಕ್ಕ ಬಾಲಕನಾಗಿದ್ದಾಗ ಮತ್ತೆ ಅದೇ ಇಸಾಕನನ್ನ ಬಲಿ ಕೇಳ್ತಾನೆ ಅಲ್ವಾ? ಈಗ ನೀವು ಆಗಿದ್ದರೆ ಬಲಿ ಕೊಡ್ತಾ ಇದ್ವಾ? ನಿನಗೆ ಬುದ್ಧಿಗಿದ್ದಿದೆ ಅಲ್ಲಪ್ಪ, ಕೊಡಲಾರ್ದ ಕೊಟ್ಟು ಮತ್ತೆ ಕೇಳ್ತೀಯಲ್ಲ, ವಾಪಸ್ಸು ಕೊಡೋದಿಲ್ಲ, ಹೋಗು ಅಂತಿದ್ವು ಏನು ಅಲ್ವಾ? ಆಗ ಅಬ್ರಹಾಮ ಏನು ಮಾಡ್ತಾನೆ? ಯೆಹೋವ ದೇವರ ಮಾತನ್ನು ಕೇಳಿ ಮಗನನ್ನ ಬಾಲಕನನ್ನು ಕರೆದುಕೊಂಡು, ತನ್ನ ಇಬ್ಬರು ಸೇವಕರನ್ನು ಕರೆದುಕೊಂಡು, ಯಜ್ಞ ಕೊಡೋದಕ್ಕೆ ಏನೇನು ಬೇಕು ಎಲ್ಲ ವಸ್ತುಗಳನ್ನ ಕತ್ತೆಗಳ ಮೇಲೆ ಹಾಕಿಕೊಂಡು ಬರ್ತಾನೆ ಅಲ್ವಾ? ಎಲ್ಲಿವರೆಗೆ ಬರ್ತಾನೆ? ಯೆಹೋವ ದೇವರು ಎಲ್ಲಿ ಬಲಿ ಕೊಡು ಅಂತ ಹೇಳಿರ್ತಾನೋ ಆ ಸ್ಥಳದವರೆಗೆ ಬರ್ತಾನೆ. ಇನ್ನು ಮೇಲೆ ಬೆಟ್ಟದ ಮೇಲೆ ಹೋಗಿ ಯಜ್ಞವನ್ನ ಕೊಡಬೇಕು, ಮಗನನ್ನು ಬಲಿಯಾಗಿ ಸಮರ್ಪಿಸಬೇಕು. ಆ ಬೆಟ್ಟ ಏರುವುದಕ್ಕಿಂತ ಮುಂಚೆ ಏನ್ ಹೇಳ್ತಾನೆ? 5ನೇ ವಾಕ್ಯ ಓದಪ್ಪ ಇನ್ನೊಂದ್ಸಲ. 22:5. ಅವನು ತನ್ನ ಸೇವಕರಿಗೆ, ಹಾ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ. ನೀವು ಇಲ್ಲಿ ಎಲ್ಲಿರ್ಬೇಕು? ಕತ್ತೆ ಇದ್ದಲ್ಲಿ ಕತ್ತೆಗಳ ಹತ್ರ ನೀವು ಇಬ್ರು ಇರಪ್ಪ ಸೇವಕರು. ನಾನು ನನ್ನ ಮಗನು ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ಹಾ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ನಿಮ್ಮ ಬಳಿಗೆ ತಿರುಗಿ ಬರುತ್ತೇನೆ ಅನ್ನ ಏನಂದ? ಏನಂತ ಮಕ್ಕಳೇ? ಬರುತ್ತೇವೆ. ಒಂದೇ ಅಕ್ಷರದಲ್ಲಿ ನೋಡಿ ಅಬ್ರಹಾಮನ ನಂಬಿಕೆ. ಈಗ ದೇವರು ಯೆಹೋವ ದೇವರು ಏನ್ ಕೇಳಿದ್ರೆ ಮಗನನ್ನ ಬಲಿ ಕೇಳಿದ್ದಾನೆ. ಈಗ ಹೋಗ್ತಾ ಇರೋದು ಏನಕ್ಕೆ? ಮಗನನ್ನ ಬಲಿ ಕೊಡೋದಕ್ಕೆ. ಮಗನನ್ನ ಬಲಿ ಕೊಟ್ಟ ಮೇಲೆ ಬರ್ಬೇಕಾಗ್ತದೆ ಎಷ್ಟು ಜನ? ಒಬ್ಬನೇ ತಾನೆ. ಅವಾಗ ಅಬ್ರಹಾಮ ಏನು ಅನ್ಬೇಕಿತ್ತು? ಬಲಿ ಕೊಟ್ಟು ಬರ್ತೇನೆ ಅನ್ಬೇಕಿತ್ತಲ್ವಾ? ಬರುತ್ತೇನೆ ಅನ್ಬೇಕಿತ್ತು. ಅದು ಏನಂದ? ಬರುತ್ತೇವೆ. ಯೆಹೋವ ದೇವರ ಮೇಲೆ ನಂಬಿಕೆ ಮಕ್ಕಳೇ, ವಿಶ್ವಾಸ. ನನ್ನ ಮಗನನ್ನ 100 ವರ್ಷಕ್ಕೆ ಕೊಟ್ಟ ನನ್ನ ಮಗನನ್ನ ನನ್ನ ದೇವರು ಏನು ಮಾಡುವುದಿಲ್ಲ ಅನ್ನುವ ನಂಬಿಕೆ, ವಿಶ್ವಾಸ ಅಬ್ರಹಾಮನಿಗೆ ಇತ್ತು ಮಕ್ಕಳೇ. 8ನೇ ವಾಕ್ಯ ಓದಪ್ಪ. ಅದೇ ಅಬ್ರಹಾಮನು, ಹಾ. ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ಆ ಮಗು ಕೇಳ್ತತೆ ಪಾಪ, ಸಣ್ಣ ಹುಡುಗ. ಅಲ್ಲಪ್ಪ, ನಾವು ಹೋಗ್ತಾ ಇರೋದು ಎಲ್ಲಿಗೆ? ಬಲಿ ಕೊಡೋದಕ್ಕಲ್ವಾ? ಬಲಿನೇ ಇಲ್ಲ. ಬಲಿ ಕೊಡೋದಕ್ಕೆ ಏನ್ ಬೇಕು? ಕುರಿ ಬೇಕು, ಕುರಿ ಮರಿ ಬೇಕು ಅಲ್ವಾ? ಕುರಿ ಇಲ್ಲ, ಕುರಿ ಮರಿ ಇಲ್ಲ, ಬಲಿನೇ ಇಲ್ಲ. ಮತ್ತೆ ಬಲಿ ಕೊಡೋಕೆ ಹೋಗ್ತಾ ಇರಲಿಲ್ಲ ಅಂತೀಯಲ್ಲಪ್ಪ ಅಂತ ಮಗು ಕೇಳಿದಾಗ ಅಬ್ರಹಾಮ ಹೇಳೋ ಮಾತೇನಮ್ಮ? ಹಾ, ಹೋಮಕ್ಕೆ ಬೇಕಾದ ಕುರಿಯನ್ನು ಹಾ, ದೇವರೇ ಒದಗಿಸುವನು. ದೇವರೇ ಒದಗಿಸುವನು. ನನಗೆ ಬೇಕಾದದ್ದನ್ನ ನಾನೇ ಒದಗಿಸಿಕೊಳ್ತದೆ ಮಕ್ಕಳೇ ದೇವರು. ಈಗ ನಾವು ಇಷ್ಟು ಜನ ಇದ್ದೀವಿ ಅಂದ್ರೆ ನಾವಾಗಿ ಸುಮ್ಮನೆ ಬಂದಿಲ್ಲ. ಆತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ, ಕರೆದಿದ್ದಾನೆ. ನಾನು ಸುಖವಾಗಿ ಬಾಳಬೇಕೆಂದು ಹೆಸರಿಡಿದು ನೀ ಕರೆದೆ, ನಾನು ನಿನ್ನ ಸ್ತುತಿಸಬೇಕೆಂದು ಅಲ್ವಾ? ಯಾಕಂತೆ ಕರೆದಿದ್ದು? ಆತನನ್ನ ಸ್ತುತಿಸಬೇಕು,
ಬಯಸುವವನಾಗಿದ್ದ ಮಗನನ್ನ ದೇವರು ಆತನಿಗೆ ಒದಗಿಸಿಕೊಟ್ಟ, ಬಿಟ್ಟುಕೊಟ್ಟ. ನನಗೆ ಬೇಕಾದನ್ನು 14ನೇ ವಾಕ್ಯ ಹೋದ್ರೆ ಅದೇ ಅಧ್ಯಾಯ 22-14. ಆ ಸ್ಥಳದಲ್ಲಿ ಏನಾಯ್ತು? ಬಲಿ ಕೊಡಬೇಕಾದ ಸಮಯದಲ್ಲಿ ಆ ಸ್ಥಳದಲ್ಲಿ ದೇವದೂತನು ಬಂದು ಇನ್ನೇನು ಕತ್ತಿ ಎತ್ತಿ ಮಗನ ತಲೆ ಕಡಿಬೇಕು ಅಲ್ವಾ, ಬಲಿ ಒಪ್ಪಿಸ್ಬೇಕು. ಆ ಸಮಯದಲ್ಲಿ ಕೈ ಎತ್ತಿದಾಗ ತಕ್ಷಣ ದೇವದೂತನು ಬಂದು ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮ, ನೀನು ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ನಿನ್ನ ಮಗನ ಮೇಲೆ ನೀನು ಕೈ ಹಾಕಬೇಡ ಅಂತಾನೆ. ತಕ್ಷಣ ಏನಾಗುತ್ತೆ? ಅಲ್ಲಿ ಒಂದು ಬಲಿಗೆ ಬೇಕಾದಂತ ಮರಿಯಲ್ಲಿ ಸಿಗ್ತದೆ, ಅದನ್ನು ತಂದು ಅವಾಗ ಬಲಿ ಕೊಡ್ತಾನೆ. ಅದಕ್ಕೆ ಆ ಸ್ಥಳವನ್ನು ಏನಂದ್ರು? ಈರೆ. ಯೆಹೋವ ಈರೆ ಅಂದರೆ ಒದಗಿಸುವಾತನು. ನಿನ್ನ ಅವಶ್ಯಕತೆಗಳನ್ನ, ಕೊರತೆಗಳನ್ನ ನೀಗಿಸುವಾತನು, ಪೂರೈಸುವಾತನು ಆತನೇ. ಯಾರಿಗೆ? ಎಲ್ಲರಿಗಲ್ಲಮ್ಮ. ಆತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ಯಥಾರ್ಥವಂತರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿದ್ದು ಆತನ ಸ್ವರವನ್ನ ಕೇಳುವವರಿಗೆ, ಆತನ ಮಾತನ್ನ ಕೇಳುವವರಿಗೆ, ಯೆಹೋವನನ್ನು ಹಿಂಬಾಲಿಸುವವರಿಗೆ ಮಾತ್ರ ಎಲ್ಲವನ್ನು ತಕ್ಕ ಸಮಯದಲ್ಲಿ ತಕ್ಕಷ್ಟನ್ನ ಒದಗಿಸಿಕೊಡ್ತಾರೆ. ನಿನಗೇನು ಬೇಕೋ ನನ್ನ ನಾಮದಲ್ಲಿ ಕೇಳಿಕೊಳ್ಳಿರಿ, ನಿಮಗೆ ಕೊಡುವೆನು. ದೇವರು ಹೇಳಿದನಲ್ವಾ ಯೇಸಪ್ಪ, ನಮಗೇನು ಬೇಕು ಅದನ್ನು ಯೇಸುವಿನ ನಾಮದಲ್ಲಿ ನಾವು ಕೇಳಿಕೊಂಡಾಗ ಅದು ನಮಗೆ ದೊರೆಯುವುದು. ಯಾಕೆಂದರೆ ಯೆಹೋವ ಈರೆ ದೇವರು ನಮ್ಮ ಅಗತ್ಯಗಳನ್ನು, ನಮ್ಮ ಕೊರತೆಗಳನ್ನು ಅದನ್ನು ಪೂರೈಸ್ತಾರೆ. ಅದಕ್ಕೆ ಯೆಹೋವ ಈರೆ ಅಂತ ಆ ಸ್ಥಳಕ್ಕೆ ಹೆಸರು. ಇದೆಲ್ಲ ಯಾಕಾಯ್ತು? ಅಬ್ರಹಾಮನು ಸ್ವಸ್ಥ ಚಿತ್ತನಾಗಿದ್ದ, ನಂಬಿಗಸ್ತನಾಗಿದ್ದ, ಪ್ರಾರ್ಥನಾಪರನಾಗಿದ್ದ, ಪ್ರಾರ್ಥನಾ ವೀರನಾಗಿದ್ದ, ಯಥಾರ್ಥನಾಗಿದ್ದ, ನೀತಿವಂತನಾಗಿದ್ದ. ಕೆಟ್ಟದ್ದನ್ನ ನಿರಾಕರಿಸುವುದು, ಕೆಟ್ಟದ್ದು ಮಾಡಲಾರದವನು, ಪಾಪರಹಿತನು, ದೋಷರಹಿತನು ಆಗಿದ್ದಕ್ಕೆ ಆತನಿಗೆ ದೇವರು ಒದಗಿಸಿಕೊಟ್ಟನು. ನಾವು ನೀವು ಕೂಡ ಅಬ್ರಹಾಮನ ಹಾಗೆ ನಂಬಿಕೆ ವಿಶ್ವಾಸವುಳ್ಳವರಾಗಿ, ಯೋಬನ ಹಾಗೆ ಪ್ರಾರ್ಥನಾಪರರು, ಪ್ರಾರ್ಥನಾ ಯೋಧರಾಗಿರುವುದಾದರೆ ದೇವರು ನಮ್ಮ ನಿಮ್ಮ ಪ್ರಾರ್ಥನೆ ಮರೆಗಳನ್ನು ಕೇಳಿ ಅದಕ್ಕೆ ಸದುತ್ತರವನ್ನು ಕೊಡ್ತಾನೆ, ಖಂಡಿತ ಕೊಡ್ತಾನೆ. ಮಕ್ಕಳು 20ರಲ್ಲಿ ಸೀರಿಯಸ್ ಆಗಿ ಮೈಯವರಿಗೆ ಬೆಂಗಳೂರಲ್ಲಿ ಬಂದ್ವಿ, ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನೋಡಿ, ಅಲ್ಲಿ ಕೂಡ ದೇವರು ನಮಗೆ ಎಷ್ಟು ಸಹಾಯ ಮಾಡ್ತಾನೆ ಅಂದರೆ, ಬಳ್ಳಾರಿಯಿಂದ ಆಂಬುಲೆನ್ಸಲ್ಲಿ ಹಾಕೊಂಡ್ಬಂದಿದ್ದೀವಿ ಮಕ್ಕಳೇ. ಹಾಸ್ಪಿಟಲ್ಗೆ ಹೋದರೆ ಪೇಷಂಟ್ ಮಾತ್ರ ತೊಗೊಂಡ್ರು. ನಾನು ನನ್ನ ಮಗ ಬಂದಿದ್ವಿ. ಮಗ SBR ದೇವಕಾಲಿರ್ತಾನೆ ಅಂತ ಹೇಳಿದ್ರು. ಅಲ್ಲಿ ಲಾಕ್ಡೌನು ಸೀಲ್ ಡೌನ್. ನಮ್ಮ ಮನೆ ನಾವಿರೋದು ಜಯನಗರಲ್ಲಿ ಮನೆ ಕೂಡ ಲಾಕ್ಡೌನು ಸೀಲ್ ಡೌನ್. ಹೋಟೆಲ್ ಇಲ್ಲ, ಲಾಡ್ಜ್ ಇಲ್ಲ, ಎಲ್ಲಿಗೆ ಹೋಗಬೇಕಪ್ಪ ನಾವು? ಪೇಷಂಟ್ ಮಾತ್ರ ಕರ್ಕೊಂಡ್ಬಿಟ್ಟು ಒಳಗೆ, ಬೇರೆ ಯಾರನ್ನ ಅಲೋ ಮಾಡ್ತಿರ್ಲಿಲ್ಲ ಅವಾಗ ಕೊರೋನಾ ಸಮಯದಲ್ಲಿ ಆಸ್ಪತ್ರೆ ಒಳಗೆ. ಈಗ ನಾವೆಲ್ಲಿಗೆ ಹೋಗ್ಬೇಕು? ರೋಡಲ್ಲಿ ಕಾರಲ್ಲಿ ಇದ್ದೀವಿ, ಆಂಬುಲೆನ್ಸ್ ತಗೊಂಡ್ರೆ ಆಂಬುಲೆನ್ಸ್ ದುಡ್ಡು ಕೊಟ್ಟು ವಾಪಸ್ ಹೋದ್ರು ಆಂಬುಲೆನ್ಸ್ ಅವರು. ಈಗ ನಾನು ನನ್ನ ಮಗ ರೋಡಲ್ಲಿ ನಮ್ಮ ಕಾರಲ್ಲಿ ಇದ್ದೀವಿ. ಆಗ ಪಾಸ್ಟರ್ ನಮಗೆ ಆತ್ಮೀಯರು, ನಮ್ಮ ಫ್ಯಾಮಿಲಿ ಫ್ರೆಂಡು, ಬಾಗಲೂರಲ್ಲಿ ಇರ್ತಾರೆ. ಬಾಗಲೂರು ನಾರಾಯಣಪುರ ಊರು. ಅಲ್ಲಿ ಒಬ್ಬರು ಪಾಸ್ಟರ್ ಇರ್ತಾರೆ, ಡ್ಯಾನಿಯಲ್ ಸಂಘ ಅಂತ ಅವ್ರ ಹೆಸರು. ತುಂಬ ಆತ್ಮೀಯರು, ನಮಗೆ ಕ್ಲೋಸ್ ಫ್ರೆಂಡು. ಅವಾಗ ಅವ್ರಿಗೆ ಅವ್ರು ನೆನಪಾದ್ರು ನನಗೆ. ಅವರು ಫೋನ್ ಮಾಡಿದ್ರು, ಅಯ್ಯ ಈ ರೀತಿ ನಮಗೆ ಸೀರಿಯಸ್ ಆಗಿದೆ, ನಮ್ಮನ್ನ ಸ್ವಲ್ಪ ಕರ್ಕೊಂಡು ಬಂದಿದ್ದೇವೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೇವೆ. ನಮ್ಮ ಮನೆ ಹತ್ರನೂ ಲಾಕ್ಡೌನ್ ಸೀಲ್ಡೌನ್ ಆಗಿದೆ, ಮಗನ ಮನೆ ಹತ್ರನೂ ಲಾಕ್ಡೌನ್ ಸೀಲ್ಡೌನ್ ಆಗಿದೆಯಾ, ಮತ್ತು ಲಾಡ್ಜ್ ಇಲ್ಲ, ಹೋಟೆಲ್ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತದೆ. ಆಗ ಒಂದೇ ಮಾತಾಡಿ, ಅಮ್ಮ ನಮ್ಮ ಮನೆ ಬಾಗಿಲು ಯಾವಾಗಲೂ ನಿಮಗಾಗಿ ತೆರೆದಿರ್ತದೆ, ಬನ್ನಿ. ಆಗ ನಾನು ನನ್ನ ಮಗ ಮನೆಗೆ ಹೋದ್ವಿ. ಹೋಗೋದಕ್ಕೆ ದಾರಿನೇ ಇಲ್ಲಮ್ಮ, ಯಾವ ರೋಡ್ ಹೋದ್ರು ಬೇರೆ ಕಡೆ ಇರ್ತಾರೆ, ಎಲ್ಲೇ ಊರೆಲ್ಲ ಸುತ್ಕೊಂಡು ಹೋದ್ವಿ ಅಲ್ಲಿ ಅವ್ರ ಮನೆಗೆ. 10 ದಿನಗಳು ಟ್ರೀಟ್ಮೆಂಟ್ ನಡೀತು. 10 ದಿನ ಬೆಳಗ್ಗೆ ಎದ್ದು ನಾನು ನನ್ನ ಮಗ ಬರಬೇಕು, ಮೊನ್ನೆ ಹಾಸ್ಪಿಟ್ಲ್ ಎದುರಿಗೆ ರೋಡಲ್ಲಿ ಕಾರಲ್ಲಿ ಇರಬೇಕು. ಯಾವಾಗೋ ಒಂದ್ಸಲ ಹೋಗ್ತಾರೆ, ಯಾಕಂದರೆ ಸೀರಿಯಸ್ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಅಯ್ಯವರು ಹಾಸ್ಪಿಟಲ್ ಒಳಗಿದ್ದಾರೆ, ICU ಅಲ್ಲಿ. ಯಾವಾಗೋ ಒಂದ್ಸಲ ಅವ್ರು ಕರೆದು ಏನು ಹೇಳ್ತಾರೋ ಏನೋ ಅಂತ ಕಾಯ್ಕೊಂಡು ಹೋಗ್ಬೇಕು ನಾವು. 10 ದಿನ ರೋಡಲ್ಲಿದ್ದೀವಿ ನಾನು ನನ್ನ ಮಗ. ಆಮೇಲೆ ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೊಂಡ್ರು. ಡಿಸ್ಚಾರ್ಜ್ ಮಾಡೋ ದಿನ ಡಾಕ್ಟರ್ ಹೇಳಿದ್ರು, ಡಿಸ್ಚಾರ್ಜ್ ಆದಮೇಲೆ ಮತ್ತೆ 1 ವಾರಕ್ಕೆ ನೀವು ರಿವ್ಯೂಗೆ ಚೆಕಪ್ಗೆ ಬರಬೇಕು.
ಮಾಡ್ತಾ ಇದ್ದಾರೆ. ಒಂದು ವಾರ ಆದ್ಮೇಲೆ ಮತ್ತೆ ಚೆಕಪ್ ಮಾಡಿಸ್ಕೊತಾರೆ. ಅಮ್ಮ ಯಾಕೆ ಯೋಚನೆ ಮಾಡ್ತಾರೆ? ಬನ್ನಿ ಮನೆಗೆ ಕರ್ಕೊಂಡ್ರೆ ಅಯ್ಯೋ ನಮ್ಮ ಮನೆಯಲ್ಲೇ ಇದ್ದು ಒಮ್ಮೆಲೆ ಚೆಕಪ್ ಮಾಡಿಸ್ಕೊಂಡು ಊರಿಗೆ ಹೋಗಿ ಅಲ್ಲೆಲ್ಲ ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡು ಅಯ್ಯೋ ಅವ್ರ ಮನೆಗೆ ಕರ್ಕೊಂಡೋಗಿ ಮತ್ತೆ ಒಂದು ವಾರ ಅವ್ರ ಮನೆಯಲ್ಲಿ ಇದ್ದು ಆಮೇಲೆ ಚೆಕಪ್ ಮಾಡಿಸ್ಕೊಂಡ್ಮೇಲೆ ರಾಯಚೂರಿಂದ ನಮ್ಮ ತಮ್ಮ ಡಿಸ್ಟಿಕ್ ಆಫೀಸರು ಅವನು ಪರ್ಮಿಷನ್ ತಗೊಂಡು ಕಾರನ್ನು ಕಳಿಸಿದ ಬೆಂಗಳೂರು. ಕಾರ್ ಕಳಿಸಿದ್ಮೇಲೆ ಕಾರಲ್ಲಿ ನಾನು ನಮ್ಮ ಮೈಯವರು ರಾಯಚೂರಿಗೆ ಹೋಗ್ಬೋದು. ಅವ್ರು ನಮ್ಮ ತಮ್ಮವರು ನೀವು ಬಳ್ಳಾರಿಯಲ್ಲಿ ಇರೋದು ಬೇಡ, ಬೆಂಗಳೂರಲ್ಲಿ ಇರೋ ಹಾಗೆ ಎಲ್ಲ ಲಾಕ್ಡೌನ್ ಆಗಿದೆ, ನೀವು ಇಲ್ಲಿಗೆ ಬರ್ರಿ, ಕೊರೋನಾ ಸಮಯ ಮನೆಗೆ ಹೊರಗೆ ಹೋಗುವಾಗಿದೆ, ಏನಾದರೂ ಬೇಕಂದರೆ ಈ ವ್ಯವಸ್ಥೆ ಅಲ್ವಾ ಬೇಡ ಬನ್ನಿ ಅಂತ ನಮ್ಮ ತವ್ರ ಮನೆಗೆ ಹೋದೆಮ್ಮ. ನಮ್ಮ ತಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಇಟ್ಕೊಂಡಿದ್ದಾರೆ, ತಮ್ಮವರಿದ್ದಾರೆ 3 ಜನ, ನಮ್ಮ ದೊಡ್ಡ ತಮ್ಮ ಕಂದ. ಅಲ್ಲಿ ಹೋಗಿ 20 ಹೆಚ್ಚು ಕಡಿಮೆ 1 ವರ್ಷ ಅಲ್ಲೇ ಇದ್ದೀವಿ. 20 ಮಾರ್ಚ್ ತಾನೇ ಶುರುವಾಗಿದೆ. ಮಾರ್ಚ್ ಏಪ್ರಿಲಲ್ಲಿ ಮಾರ್ಚಲ್ಲಿ ನಮ್ಮ ಅಯ್ಯೋ ಸೀರಿಯಸ್ ಆಗಿತ್ತು. ಆವಾಗಿಂದ ಡಿಸೆಂಬರ್ವರೆಗೂ ಅಲ್ಲಿದ್ವಿ. ಡಿಸೆಂಬರ್ ತಿಂಗಳು ಫಸ್ಟು ಅಲ್ಲಿ ಇನ್ನೂ ಸುಧಾರಿಸ್ಕೊತಾ ಇದ್ದಾರೆ. ತುಂಬ ಬೇಕಾಗ್ಬಿಟ್ಟಿದೆ ನಮ್ಮ ಅಯ್ಯೋ, ಎಲ್ಲಕ್ಕೆ ಕೊಡೋಕ್ಕಾಗ್ತಾ ಇರಲಿಲ್ಲ, ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ನಿಲ್ದಾಣ ಅಲ್ಲೇ ಇತ್ತು. ಮತ್ತೆ ಟೈಮ್ ಸರಿಯಾಗಿ ಮೆಡಿಸನ್, ಊಟ, ತಿಂಡಿ, ಹಾಲು, ಹಣ್ಣು ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸ್ವಲ್ಪ ಸುಧಾರಿಸ್ಕೊತಾ ಇತ್ತು. 20 ಡಿಸೆಂಬರ್ 1ನೇ ತಾರೀಕು ನನಗೆ ಇದ್ದಕ್ಕಿದ್ದ ಹಾಗೆ ಸಾಯಂಕಾಲ ಮುಖ ಒಂಥರ ಆಗುತ್ತೆ, ಸೈಡು ಏನೋ ಒಂಥರ ಅನೀಸಿ ನಾರ್ಮಲ್ ಅನ್ಸುತ್ತೆ. ನೀರು ಕೊಡ್ತಾ ಇದ್ದು, ನೀರು ಒಳಗೆ ಹೋಗ್ತಾ ಇಲ್ಲ, ಕೆಳಗೆ ಬಿಡ್ತಾ ಸಾಯಂಕಾಲ ಏನಪ್ಪ ಹಿಂಗಾಯಿತು ಅಂತ ನಾವು ಚಿಕ್ಕಮ್ಮನ ಮನೆಯಲ್ಲಿದ್ವಿ. ನಮ್ಮ ದೊಡ್ಡಮ್ಮ ನೋಡೋಕೆ ಬಂದಿದ್ದ ಮಹಾರಾಷ್ಟ್ರ ಹೋಗ್ಬೇಕಂತ. ಅವನಿಗೆ ಹೇಳೋದು ಈ ಥರ ಆಗ್ತಾ ಇದ್ದರು. ನಮ್ಮ ದೊಡ್ಡಮ್ಮ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿದ್ದ, ಸಣ್ಣವನು. ಅವನಿಗೆ ಏನು ಆಫೀಸರ್ ಆಗಿ ಕೊರೋನಾ ಸಮಯದಲ್ಲಿ ಡ್ಯೂಟಿ ಹಾಕಿದ್ರು. ಅವನು ಒಂದು ಬೆಳಗ್ಗೆ ಹೋದರೆ ಒಂದು ರಾತ್ರಿ ಅರ್ಧರಾತ್ರಿ ಯಾವಾಗ ಬರೋನು. ದೇವ್ರ ಕೃಪೆ ಆ ದಿನ ಸಾಯಂಕಾಲನೇ ಬಂದ ಮನೆಗೆ ಹೋಗಿ ಬಂದ ಕೂಡಲೇ ಇವರು ಇನ್ನೂ ಪೇಷಂಟ್ ಅಲ್ವಾ, ಇವ್ರಿಗೇನು ಹೇಳೋವಾಗಿಲ್ಲ, ಮತ್ತು ಇವ್ರಿಗೆ ಏನಾದ್ರು ಬಾಧೆ ಆಗುತ್ತೆ ಅಂತ ಹೊರಗೆ ಬಂದು ಕಾಂಪೌಂಡಲ್ಲಿ ಕರ್ಕೊಂಡು ಹೋಗಿ ನಮ್ಮ ತಮಗೆ ಹೇಳಿದ್ರು, ಯಾಕೋ ಹಿಂಗೆ ಆಗ್ತಾ ಇದೆ, ಅಂತ ಇದೆ, ಏನೋ ಒಂಥರ ಅನ್ನಿಸ್ತಾ ಇದೆ. ಸ್ವಲ್ಪ ಸೊಟ್ಟ ಹಂಗಾಗ್ಬಿಟ್ಟು ಆದ ತಕ್ಷಣ ನ್ಯೂರೋಲಾಜಿಸ್ಟ್ಗೆ ನಮ್ಮ ತಮ್ಮ ಫೋನ್ ಮಾಡಿ ಈಗ ಈ ಥರ ಇದೆ ನಮ್ಮ ಮಕ್ಕಳಿಗೆ ಅಂದರೆ ಅವ್ರ ಡಾಕ್ಟರ್ ಹೇಳಿದ್ರು. ತಕ್ಷಣ ಫೇಸ್ ಫೋಟೋ ತೆಗೆದು ಕಳಿಸೋದು. ಫೋಟೋ ತೆಗೆದು ಅವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸಿದಾಗ ಡಾಕ್ಟರ್ ನೋಡಿ ತಕ್ಷಣ ಕರ್ಕೊಂಡ್ಬರಪ್ಪ ಸ್ಕ್ಯಾನ್ ಮಾಡೋಣ. ತಕ್ಷಣ ಕರ್ಕೊಂಡೋದ್ರು, ಸ್ಕ್ಯಾನ್ ಮಾಡಿದ್ರು, ಇಂಜೆಕ್ಷನ್ಗಳು ಕೊಟ್ಟರು, ಮಾತ್ರೆಗಳು ಕೊಟ್ಟರು. ಬೆಳಿಗ್ಗೆ ನೋಡಿ ಅಂತ ಹೇಳಿದ್ರು. ಒಂದು ರಾತ್ರಿ ಇವ್ರಿಗೇನು ಹೇಳೋಗಿದ್ದ ನಾವು ಯಾರೋ ಮನೆ ರಿಲೇಟಿವ್ಸ್ ಯಾರೋ ಹುಷಾರಿಲ್ಲ, ಅವ್ರು ನೋಡ್ಕೊಂಡು ಬಂದು ಇವತ್ತು ಹೇಳೋಗಿದ್ದೆ ನಾನು ಅಂತ. ಬೆಳಗಾಯಿತು, ಬೆಳಗ್ಗೆ ಸ್ನಾನ ಮಾಡಿದೆ, ಅವ್ರು ಕೊಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡೆ. ಆಮೇಲೆ ಮತ್ತೆ ಸ್ವಲ್ಪ ಜಾಸ್ತಿನೇ ಅನಿಸ್ತು ಮುಖ ಲೆಫ್ಟ್ ಸೈಡ್. ಅಯ್ಯೋ ಮತ್ತೆ ನನಗೆ ಆಗ್ತಾ ಇದೆ ನನಗೆ. ಮತ್ತೆ ಹಾಸ್ಪಿಟ್ಲಿಗೆ ಹೋದರೆ ಅಡ್ಮಿಟ್ ಮಾಡಬೇಕು ನಾವು. ಲೆಫ್ಟ್ ಸೈಡ್ ಸ್ವಲ್ಪ ಮಾತಾಡೋಕ್ಕಾಗ್ತಾ ಇಲ್ಲ, ಬಾಯಿ ತೆರೆಯೋಕ್ಕಾಗ್ತಾ ಇಲ್ಲ, ತಿನ್ನೋಕ್ಕಾಗ್ತಾ ಇಲ್ಲ, ಏನಿಲ್ಲ. ಅಡ್ಮಿಟ್ ಮಾಡಿದ್ರು. ಮತ್ತೆ ಸುಮಾರು ರಾತ್ರಿಯಿಂದ ನಾನು ಆಯಿತು. ಎಲ್ಲ ಕಡೆ ಪ್ರೇಯರ್ ರಿಕ್ವೆಸ್ಟು. ನಾನು ಹಾಸಿಗೆಯಲ್ಲಿ ಬಿದ್ದಾಗ ಆಸ್ಪತ್ರೆಯಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಿದ್ದು, ಅಪ್ಪ ಯೇಸಪ್ಪ ಏನೇನಾದರೂ ನನ್ನ ಸೊಟ್ಟಾದ ಮುಖವನ್ನು ನೆಟ್ಟಗೆ ಮಾಡಿದರೆ, ನಾನು ಮಾತನಾಡುವಂತೆ ಆದರೆ ನಿನ್ನ ಮಾತುಗಳೇ ಆಡ್ತೇನೆ ಸ್ವಾಮಿ, ನಿನಗಾಗಿ ಜೀವಿಸ್ತೇನೆ, ಸಾಯುವುದಾದರೂ ಬದುಕುವುದಾದರೂ ಯೇಸಪ್ಪ ನಿನಗಾಗಿ ಅಂತ ನಾನು ಅರಿಕೆ ಮಾಡಿಕೊಂಡೇನೆ. ದೇವರ ಕೃಪೆಯಲ್ಲಿ ಎಲ್ಲರ ಪ್ರಾರ್ಥನೆಯಿಂದ ಮತ್ತು ದಿನಗಳಲ್ಲಿ ನಿಧಾನವಾಗಿ ಮುಖ ನೆಟ್ಟಗಾಯ್ತಮ್ಮ. 20 ಡಿಸೆಂಬರ್ ಕತೆ ನಿಮ್ಗೆ ಹೇಳಿದ್ದು. ನಮ್ಮ ಅಯ್ಯವ್ರಿಗೆ ಬಳ್ಳಾರಿಯಲ್ಲಿ ಏನು ಹೇಳಿದ್ರು, ಹೋಗಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಹಾರ್ಟ್ ಪೂರ್ತಿ ವೀಕ್ ಆಗಿದೆ ಅಂದರು. ಈಗ 26 ವರ್ಷಗಳಾಯಿತು. ನಮ್ಮನ್ನು ದೇವರು ಮರಣದ ಹಾಸಿಗೆಯಿಂದಲೂ ಬೇಟೆಗಾರನ ಬಲೆಯಿಂದಲೂ ತಪ್ಪಿಸಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳಿದ್ದು ಮೊದಲನೇ ಪೇತ್ರ ನಾವು ಹೇಳಿದ ವಾಕ್ಯ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ತೀರಿ. ನೋಡಿ, ದೇವರು ಕಾಲ ಅಂತ್ಯಕಾಲ ಹತ್ತಿರವಾಗಿದೆ ಮಕ್ಕಳೇ. ಈ ಸಮಯದಲ್ಲಿ ನಾವು ಈ 3 ವಾಕ್ಯಗಳ ಪ್ರಕಾರ ನಡೆದುಕೊಂಡ್ರೆ ನಾವು ಪರಿಶುದ್ಧರಾಗಿರ್ತೇವೆ. ಪರಿಶುದ್ಧರಾದವರು ಮಾತ್ರ ಕ್ರಿಸ್ತನ 2ನೇ ಬರೋಣದಲ್ಲಿ ಎತ್ತಲ್ಪಡುವರು. ಮೊದಲು
ಮೊದಲು ಮೃತಿ ಹೊಂದಿದವರು, ಸಮಾಧಿ ಮಾಡಲ್ಪಟ್ಟವರು ಸಮಾಧಿಗಳಿಂದಲೇ ರೂಪಾಂತರ ಶರೀರವನ್ನು ಹೊಂದಿಕೊಂಡು ಎದ್ದು ಬರ್ತಾರೆ. ನೀವು ಅಕಸ್ಮಾತ್ ಏಸಪ್ಪ 2ನೇ ಬರೋಣದಲ್ಲಿ ಬದುಕಿದ್ದರೆ ಬದುಕಿದವರು ಕೂಡ ರೂಪಾಂತರ ಶರೀರ ಹೊಂದಿಕೊಂಡು ಎತ್ತಲ್ಪಡುವವರಂತೆ ಹೋಗ್ತಾರೆ. ನೀವು ಪ್ರತಿಯೊಬ್ಬರು ಏನಾಗಿರಬೇಕು? ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡುವವರಾಗಿರಬೇಕು. ಸ್ವಸ್ಥಚಿತ್ತರಾಗಿ, ಜಿತೇಂದ್ರಿಯರಾಗಿ, ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿ, ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೇದರಾಗಿ, ನೀತಿವಂತರಾಗಿ ಇರುವುದಾದರೆ ನಾವೆಲ್ಲವೂ ಎತ್ತಲ್ಪಡ್ತೇವೆ. ಎಲ್ಲರಿಗೂ ಪರಲೋಕ ರಾಜ್ಯ ನಮಗೆ ಸ್ವಂತ ಆಗಬೇಕು. ಇಲ್ಲಿರೋದು ಏನಿಲ್ಲ, ಇದು ಟೆಂಪರರಿ ಲೈಫ್ ಆಗಿದೆ. ಇದಕ್ಕೆ ಆಯ್ತಾರೆ ಮನುಷ್ಯರು, ನಾನು ನನ್ನ ದೇವರ ಆಶೀರ್ವಾದದಿಂದ ಬಳ್ಳಾರಿಯಲ್ಲಿ ನಮಗೆ 3 ಅಂತಸ್ತಿನ ಮನೆ ಇದೆ. ಬೆಂಗಳೂರಲ್ಲಿ ಜಯನಗರದಲ್ಲಿ 6 ಅಂತಸ್ತಿನ ಮನೆ ಇದೆ. ದೇವರ ಕೃಪೆ ಆಶೀರ್ವಾದ ಕಟ್ಟಿಬಿಟ್ಟಿದ್ದೇವೆ. ಆಗ ಸಂಪೂರ್ಣ ಜ್ಞಾನ ಈಗ ಅನಿಸುತ್ತೆ ಯಾಕೆ ಕಟ್ಟಿದ್ದೇವಪ್ಪ. ಯಾಕೆ ಹೇಳಿ? ನಮಗೇನು ಗ್ಯಾರಂಟಿ ಏನು? 3 ಅಡಿ 6 ಅಡಿ ಜಾಗ ಈ ದೇಹಕ್ಕೆ ಅಲ್ವಾ? 3 ಅಡಿ 6 ಅಡಿ ಜಾಗ ಬೇಕು. 3 ಅಂತಸ್ತು 6 ಅಂತಸ್ತು ಏನು ಕೆಲಸ ಬರೋದು ಉಪಯೋಗ ಇಲ್ಲ, ವೇಸ್ಟು. ಇಲ್ಲಿರೋವರಿಗೆ ಮಾತ್ರ, ಈ ಲೋಕದಲ್ಲಿ ಬದುಕಿರೋವರಿಗೆ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮನೆ, ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ಜಮೀನು, ನನ್ನ ಬಟ್ಟೆ ಬರೆ, ಬೆಳ್ಳಿ, ಬಂಗಾರ ಏನಿದ್ರು ಇಲ್ಲಿಗೆ ಅದು, ಅಲ್ಲಿಗೇನಿಲ್ಲ. ಅಲ್ಲಿಗೆ ಬರೋದು ಕೇವಲ ಆತ್ಮ ಮಾತ್ರ ಮಕ್ಕಳು. ಅದಕ್ಕೆ ನಮ್ಮ ಪ್ರಾಣ, ಆತ್ಮ, ಶರೀರಗಳನ್ನು ನಾವು ಪರಿಶುದ್ಧವಾಗಿಟ್ಟುಕೊಂಡು ದೇವರಿಗಾಗಿ ಕಾದುಕೊಂಡಿರಬೇಕು. ಅಲ್ಲೆಲ್ಲಾ ಎತ್ತಲ್ಪಡುವವರಾಗಿರಬೇಕು, ಪರಿಶುದ್ಧರಾಗಿರ್ಬೇಕು ನಾವು. ಅದಕ್ಕೆ ಹೇಳೋದು 3:14 ನಾವು ವಾಕ್ಯ ನೋಡುವಾಗ ಯೋಹಾನ 3:14 ಯಾಕೆಂತೆ ದೇವರು ತಂದೆಯಾದ ದೇವರು ಈ ಲೋಕದ ಮೇಲೆ ಪ್ರೀತಿ ಬೇಸರವನ್ನು ಕಳಿಸಿದ ಯಾರೊಬ್ಬರು ನಾಶವಾಗದೆ ಏನ್ ಮಾಡ್ಬೇಕು? ನಿತ್ಯ ಜೀವ ಹೊಂದಿಕೊಳ್ಳಬೇಕು. ನಿತ್ಯ ಜೀವನದ ಅರ್ಥ ಏನು? ನಿತ್ಯ ಅಂದ್ರೆ ಏನು?